ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಿಂದಾರ್ತಿ ಈ ಸುಂದರ ದಿನವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುವ. ನಾವು ನೋಡ್ತೇವೆ, ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಒಂದು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಆತನ ಸಾನ್ನಿಧ್ಯದಲ್ಲಿ ನಾವು ಯಾವಾಗಲೂ ಆತನ ಆರಾಧನೆ ಮಾಡಬೇಕೆಂಬುದು ಆತನ ಇಷ್ಟವುಳ್ಳನಾಗಿದ್ದಾನೆ. ಯಾಕಂದ್ರೆ ನೋಡ್ತೇವೆ, ನೋಹನಾಗಿರ್ಬೋದು ಅಥವಾ ಎಲಿಯಾಗಿರ್ಬೋದು ಅಥವಾ ದಾವಿದಾಗಿರ್ಬೋದು, ಪ್ರತಿಯೊಬ್ಬರು ಯಜ್ಞವನ್ನು ಹಾಕುವಾಗ ದೇವರ ಆ ಮಹಿಮೆ ಇಳಿದು ಬರೋದು ನೋಡ್ತೇವೆ. ದೇವರು ಇಳಿದು ಬಂದದ್ದು ನೋಡ್ತೇವೆ. ಅದೇ ರೀತಿ ನಾವು ಯಾವಾಗ ಆರಾಧನೆ ಎಂಬ ಯಜ್ಞವನ್ನು ಹಾಕ್ತೇವೋ, ಸ್ತುತಿ ಪದಗಳೆಂಬ ಆ ಒಂದು ಯಜ್ಞವನ್ನು ಒಂದು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ನಾವು ಆರಾಧನೆ ಮಾಡ್ತೇವೆ, ಆಗ ಆತನು ಆ ಆರಾಧನೆಯಲ್ಲಿ ಆತನು ಇಳಿದು ಬರುತ್ತಾನೆ, ಆತನು ಮೆಚ್ಚುತ್ತಾನೆ. ಎಲ್ಲ ರೀತಿಯ ಸಂಗತಿಗಳು, ಯಾವುದೇ ರೀತಿಯ ಪ್ರಾರ್ಥನಾ ಮನವಿಗಳಾಗಿರ್ಬೋದು ಅಥವಾ ಎಂಥ ಸಂಗತಿಗಳಿರ್ಬೋದು, ಅದಕ್ಕೆ ದೇವರು ಉತ್ತರ ಕೊಡ್ತಾನೆ ಎಂಬುದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ನಮ್ಮ ಜೀವಂತುಳ್ಳ ದೇವರು ನಾವು ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ಈ ಉಸಿರು ಆತನ ಕೊಟ್ಟದ್ದು, ಈ ಜೀವ ಆತನದ್ದು. ನಾವು ನೋಡ್ತೇವೆ, ಕಳೆದ ದಿವಸಗಳಲ್ಲಿ ತನ್ನ ಉಸಿರಿಗೋಸ್ಕರ ಉಸಿರು ಕಟ್ಟಿ ನಾನಾ ರೀತಿಯಲ್ಲಿ ಜನರು ಅಸ್ವಸ್ಥರಾದರು, ಅನಾರೋಗ್ಯರಂಥದ್ದು ನೋಡ್ತೇವೆ. ಆ ಕೊರೋನಂತ ಪರಿಸ್ಥಿತಿಗಳು ಬರುವಾಗ ಅಂತ ಒಂದು ಗಾಳಿ ಸಿಕ್ಕದ ನಿಮಿತ್ತ ಸತ್ತದ್ದು ನೋಡ್ತೇವೆ. ಆದರೆ ದೇವರು ಜೊತೆ ಜೀವಂತವಾಗಿ ನಮ್ಮನ್ನು ಇಟ್ಟಿರುವುದಾದರೆ ಆತನಿಗೆ ನಾವು ಮೊದಲಾಗಿ ನಾವು ಸ್ತೋತ್ರ ಹೇಳಬೇಕು. ಎಲ್ಲ ಆತನ ಕೃಪೆ. ಆತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ರಕ್ತ ಮುಖಾಂತರ ಕ್ರಾಕಿ ತೆಗೆದುಕೊಟ್ಟಿದ್ದಾನೆ. ಖಂಡಿತವಾಗಿ ಈ ಸಮಯದಲ್ಲಿ ಪರಿಪೂರ್ಣವಾಗಿ ನಮ್ಮ ಒಂದೊಂದು ಅಂಗಗಳನ್ನು, ರೋಮಪುರದ 12ನೇ ಅಧ್ಯಾಯದಲ್ಲಿ ಒಂದೆರಡು ಹೇಳ್ತದೆ, ನಿಮ್ಮ ದೇಹದ ಒಂದು ಅಂಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಮರ್ಪಿಸಿರಿ, ಇದೇ ವಿವೇಕ ಪೂರ್ವಕವಾದ ಆರಾಧನೆ. ನಮ್ಮ ಪ್ರತಿಯೊಂದನ್ನು, ನಮ್ಮ ಮನಸ್ಸಾಗಿರ್ಬೋದು, ಪ್ರತಿಯೊಂದನ್ನು ನಾವು ಆತನಿಗೆ ನಾವು ಒಪ್ಪಿಸಿಕೊಂಡಾಗ ಅದರಲ್ಲಿ ದೇವರು ಇಳಿದು ಬರ್ತಾನೆ. ಅದು ದೇವರಿಗೆ ಇಷ್ಟ ಯಜ್ಞವೆಂಬುದು ನೋಡ್ತೇವೆ. ಹಾಗಾಗಿ ಈ ವಾಕ್ಯದ ಈ ಸಮಯದಲ್ಲಿ ವಾಕ್ಯದ ಮುಖಾಂತರ ನಾವು ಉತ್ತೇಜನಗೊಳ್ಳುತ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ನಾವು 145ನೇ ಕೀರ್ತನೆಯಲ್ಲಿ ನಾವು 14, 15, 16, 17 ವಾಕ್ಯದಲ್ಲಿ ನೋಡೋದ್ರೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವನಾಗಿದ್ದಾನೆ. ಆಮೆನ್. ಯೆಹೋವನು ಬಿದ್ದವರನ್ನೆಲ್ಲ, ಯಾವ ಪರಿಸ್ಥಿತಿ, ಯಾವ ಸಂಗತಿಯಲ್ಲಿ ಬಿದ್ದಿರಬಹುದು, ಆದರೆ ಮೊರೆ ಇಡುವಾಗ, ಆರಾಧನೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಕುಗ್ಗಿದವರನ್ನೆಲ್ಲ ದೇವರು ಉದ್ಧರಿಸ್ತಾನೆ ಎಂಬುದು. ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನು ನೋಡ್ತವೆ, ನೀವು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡ್ತಾನೆ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುವುದು. ಜೀವಿಗಳ, ಪ್ರತಿ ಪಕ್ಷಿಗಳ, ಪ್ರತಿ ಒಂದು ಸಕಲ ಸಂಗತಿಗಳನ್ನು ಇಷ್ಟವನ್ನು ನೆರವೇರಿಸಿದರು ದೇವರೊಬ್ಬನೇ. ಅದೇ ಜೀವಂತ ದೇವರು ನಮ್ಮ ಇವತ್ತು ಇಷ್ಟವನ್ನು ನೆರವೇರಿಸಲಿಕ್ಕೆ ಆತನು ಇಷ್ಟಪಡ್ತಾನೆ. ಆತನಿಗೆ ಒಂದೇ ನಮ್ಮ ಹೃದಯವನ್ನು ಬಿಚ್ಚಿಕೊಂಡು ನಾವು ಆರಾಧನೆ ಮಾಡಬೇಕು. ಆತನ ಹೃದಯಕ್ಕೆ ನಾವು ನೋಡ್ತೇವೆ, ದಾವೀದನು ಯಾವ ರೀತಿ ದೇವರಿಗೆ ಒಂದು ಒಪ್ಪುವ ಮಗನಾದನ್ನು ನೋಡ್ತೇವೆ. ಅದೇ ರೀತಿ ದೇವರಿಗೆ ನಾವು ಇಷ್ಟವುಳ್ಳವರಾಗಬೇಕು. ದೇವರು ನಮ್ಮ ಆರಾಧನೆಯಲ್ಲಿ ಆತನಿಗೆ ಇಷ್ಟವಾಗಿರುವುದಾದರೆ ಆತನು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಯೆಹೋವನ ಮಾರ್ಗವನ್ನೆಲ್ಲ ನೀತಿಯುಳ್ಳದಾಗಿದೆ, ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವನು. ಯೆಹೋವನಿಗೆ ಮೊರೆ ಇಡುವರು ಯಥಾರ್ಥವಾಗಿ ಮೊರೆ ಇಡುವುದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ನಾವು ಯಥಾರ್ಥ ರೀತಿಯಲ್ಲಿ ಪರಿಪೂರ್ಣವಾಗಿ ಆತರಲ್ಲಿ ನಾವು ಈ ಸಮಯದಲ್ಲಿ ಭರವಸೆ ಇಡೋಣ. ಯಾಕಂದರೆ ನಾವು ಖಾಲಿ ಸುಮ್ಮನೆ ರೀತಿಯಲ್ಲಿ ಆರಾಧನೆ ಮಾಡಬಾರದು. ಆರಾಧನೆ ಒಂದು ಪ್ರಾಮುಖ್ಯತೆ ತಿಳ್ಕೊಂಡು ನಿಜವಾಗಿಯೂ ನಾನು ಮಾಡುವಂತ ಯಜ್ಞ, ನಾನು ಮಾಡುವಂತ ಆರಾಧನೆ ಅದು ದೇವರಿಗೆ ಒಂದು ಮೆಚ್ಚಬೇಕು, ಆತನು ಇಳಿಯಬೇಕು. ಅದಕ್ಕೋಸ್ಕರ ನಮ್ಮನ್ನು ಪರಿಪೂರ್ಣ ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಇಷ್ಟ ನೆರವೇರಬೇಕಾ? ನಮ್ಮನ್ನು ಉದ್ಧಾರ ಮಾಡಬೇಕಾ? ನಮ್ಮ ಕಷ್ಟಗಳು ನೀಗಿ ಹೋಗಬೇಕಾ? ಒಂದೇ ಒಂದು ದಾರಿ, ಅದು ಯೇಸು ಕ್ರಿಸ್ತನ ಒಬ್ಬನೇ. ಯಾಕಂದ್ರೆ ಉದ್ಧಾರ ಮೂಢರಿಂದ ಪಡೋರಿಂದ ಬರುವುದಿಲ್ಲ, ಉದ್ಧಾರ ಯೆಹೋವನಿಂದಲೇ. ಆತನೊಬ್ಬನೇ ಉದ್ಧಾರ ಮಾಡಲಿಕ್ಕೆ ಈ ಭೂಲೋಕಕ್ಕೆ ಇಳಿದು ಬಂದದ್ದು ನೋಡುತ್ತೇವೆ. ಆತನೊಬ್ಬನೇ ನಮ್ಮನ್ನು ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಇಳಿದು ಬಂದದ್ದು ನೋಡ್ತೇವೆ. ಆತನೊಬ್ಬನೇ ಒಂದು ಪರಲೋಕದ ದಾರಿ ಮಾಡಲಿಕ್ಕೆ ಆತನು ಇಳಿದು ಬಂದದ್ದು ನೋಡ್ತೇವೆ. ಹೌದು ಪ್ರಿಯರಿ, ಸಮಯದಲ್ಲಿ
ನೀವು ಅನೇಕ ರೀತಿಯಲ್ಲಿ ಪ್ರಶ್ನೆ ಕೇಳುತ್ತಿರಬಹುದು. ನನಗೆ ಯಾರಿಲ್ಲ, ನನ್ನ ಕೈ ಬಿಟ್ಟಿರ್ಬೋದು, ನನ್ನನ್ನು ಉದ್ಧಾರ ಮಾಡೋರು ಯಾರಿಲ್ಲ, ನನಗೆ ದಯ ತೋರಿಸೋರು ಯಾರಿಲ್ಲ ಎಂಬುದು. ಪ್ರಿಯರೇ, ನೀವು ಯೂಟ್ಯೂಬ್ ಮುಖಾಂತರ, ಮಾಧ್ಯಮದ ಮುಖಾಂತರ ನೋಡಿದ್ರೆ ವಾಕ್ಯದ ಮುಖಾಂತರ ಹೇಳ್ತದೆ, ದೇವರು ನಿಮ್ಮ ಸಂಗಡ ಇದ್ದಾರೆ, ದೇವರು ನಿಮಗೆ ಕೃಪೆ ತೋರಿಸುತ್ತಾನೆ, ದೇವರು ನಿಮಗೆ ದಯ ತೋರಿಸುವನಾಗಿದ್ದಾನೆ, ದೇವರು ನಿಮ್ಮನ್ನು ಉದ್ಧಾರ ಮಾಡುವನಾಗಿದ್ದಾನೆ. ಆಗಿರೋದಾದರೆ ಒಂದೇ ದೇವರಿಗೆ ಬೇಕು, ಯಜ್ಞ, ಆರಾಧನೆ, ಭಯಭಕ್ತಿ ಆರಾಧನೆ. ಈ ಸಮಯದಲ್ಲಿ ನಾವು ಮಾಡೋಣ, ನಮ್ಮನ್ನು ತಗ್ಗಿಸಿಕೊಳ್ಳೋಣ, ನಮ್ಮ ಏನೆಲ್ಲ ಸಂಗತಿಗಳುಂಟು ಆತನಿಗೆ ಒಪ್ಪಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಆತನ ಸಾನ್ನಿಧ್ಯದಲ್ಲಿ ಆರಾಧನೆ ಮಾಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಮುಂಚಾನೆ ವೇಳೆ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ. ಯೇಸುವೆ, ಯಥಾರ್ಥರ ಪ್ರಾರ್ಥನೆ ಕೇಳುವ ದೇವರು, ನೀತಿವಂತರ ಪ್ರಾರ್ಥನೆ ಕೇಳುವಂಥ ದೇವರು, ಕುಗ್ಗಿದವರ ಪ್ರಾರ್ಥನೆ ಕೇಳುವ ದೇವರು, ದೇವ ಕಣ್ಣೀರು ಸುರಿಸಿದಾಗ ಕಣ್ಣೀರು ಒರೆಸುವ ದೇವರು ನೀನು ಒಬ್ಬನೇ ಸ್ವಾಮಿ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆ ನಮ್ಮನ್ನು ಮುನ್ನಡೆಸುವ ದೇವರು. ನಿನ್ನದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ ಈ ಸಮಯದಲ್ಲಿ ಪವಿತ್ರಾತ್ಮನೇ ನೀನು ಆರಾಧನೆ ಇಳಿದು ಬರಬೇಕು. ಆ ಒಂದೊಂದು ಹಾಡುಗಳ ಸ್ವಾಮಿ ಅರ್ಥ ಗರ್ಭಿತವಾಗಿ ನಾವು ಆರಾಧನೆ ಮಾಡೋದಕ್ಕೋಸ್ಕರ ಪವಿತ್ರಾತ್ಮನೇ ನಮಗೆ ಬಲ ಕೊಡು, ನಮಗೆ ಶಕ್ತಿ ಕೊಡು. ಇದನ್ನು ನೋಡುವಂತ ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ಅವರೆಲ್ಲ ಏನೇನು ಅಗತ್ಯತೆಗಳುಂಟು, ಅವ್ರು ಏನೆಲ್ಲ ಇಷ್ಟಪಡ್ತಾರೋ ನೀನು ನೆರವೇರಿಸು. ಪ್ರಾರಂಭದ ಕಡತರಕ್ಕೆಲ್ಲವನ್ನು ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡುವಂತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಕರ್ತನ ಆರಾಧನೆ ಮಾಡಲಿಕ್ಕೆ ಈ ಸಮಯದಲ್ಲಿ ಬಂದಿರುವಾಗ ಆತನ ನಾಮವು ಅದು ಉನ್ನತವುಳ್ಳದ್ದು, ಆತನ ನಾಮವು ಅದು ಪರಿಶುದ್ಧವುಳ್ಳದ್ದು, ಆತನ ನಾಮವು ಅದು ಬಿಡುಗಡೆ ಕೊಡುವಂತ ನಾಮ, ಆತನ ನಾಮವು ಎಲ್ಲ ಶಾಪಗಳನ್ನು ಮುರಿಯುವಂತ ನಾಮ ಆತನ ನಾಮವಾಗಿದೆ. ನಾವು ನೋಡ್ತೇವೆ, ಪರಲೋಕದಿಂದ ಇಳಿದು ಬಂದಂತ ನಾಮ, ಯಾವಾಗಲೂ ಮಹಿಮೆಯಾಗಿರುವಂತ ನಾಮ, ಉನ್ನತದಲ್ಲಿ ಉನ್ನತವಾಗಿ ಗೌರವಕ್ಕೆ ಯೋಗ್ಯವಾದ ನಾಮ ಅದು ಯೇಸುವಿನ ನಾಮ. ಈ ಸಮಯದಲ್ಲಿ ಆತನ ನಾಮವನ್ನು ನಾವು ಕೈಗಳನ್ನು ಚಪ್ಪಲಿ ತಟ್ಟುತ್ತಾ ನಾವು ಆತನ ಕುಣಿಯುತ್ತಾ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ನಿನ್ನ ನಾಮದಲ್ಲಿಯೇ ಮುಕ್ತಿ, ನಿನ್ನ ನಾಮದಲ್ಲಿಯೇ ಶಕ್ತಿ, ನಿನ್ನ ನಾಮದಲ್ಲಿಯೇ ಶಾಂತಿ, ರಕ್ಷಣೆಯು ನಿನ್ನ ನಾಮದಲ್ಲಿ, ನಿನ್ನ ನಾಮದಲ್ಲಿಯೇ ಮುಕ್ತಿ, ನಿನ್ನ ನಾಮದಲ್ಲಿಯೇ ಶಕ್ತಿ, ನಿನ್ನ ನಾಮದಲ್ಲಿಯೇ ಶಾಂತಿ, ರಕ್ಷಣೆಯು ನಿನ್ನ ನಾಮದಲ್ಲಿ, ನಿನ್ನ ನಾಮದಲ್ಲಿಯೇ ಬಿಡುಗಡೆಯ. ಉನ್ನತ ಯೇಸು ನಾಮ, ನಿನ್ನ ನಾಮದಲ್ಲಿಯೇ ರಕ್ಷಣೆಯ. ಉನ್ನತ ಯೇಸು ನಾಮ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ. ರೋಗದಿ ಬಡತನದಿ ಶಾಪದಿ ಬಿಡಿಸಿದನು ನಿನ್ನ ನಾಮವು, ಕುರುಡರಿಗೆ ಬೆಳಕನ್ನು ನೀಡಿತು. ರೋಗದಿ ಬಡತನದಿ ಶಾಪದಿ ಬಿಡಿಸಿದನು ನಿನ್ನ ನಾಮವು, ಕುರುಡರಿಗೆ ಬೆಳಕನ್ನು ನೀಡಿತು. ನಿನ್ನ ನಾಮದಲ್ಲಿಯೇ ಬಿಡುಗಡೆ. ಉನ್ನತ ಯೇಸು ನಾಮ, ನಿನ್ನ ನಾಮದಲ್ಲಿಯೇ ರಕ್ಷಣೆ. ಉನ್ನತ ಯೇಸು ನಾಮ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ ಎಲ್ಲ ನಾಮಕ್ಕಿಂತಲೂ, ಉನ್ನತ ಯೇಸು ನಾಮ
ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ. ರೋಗದಿ ಬಡತನದಿ ಶಾಪದಿ ಬಿಡಿಸಿದನು ನಿನ್ನ ನಾಮವು, ಕುರುಡರಿಗೆ ಬೆಳಕನ್ನು ನೀಡಿತು. ರೋಗದಿ ಬಡತನದಿ ಶಾಪದಿ ಬಿಡಿಸಿದನು ನಿನ್ನ ನಾಮವು, ಕುರುಡರಿಗೆ ಬೆಳಕನ್ನು ನೀಡಿತು. ನಿನ್ನ ನಾಮದಲ್ಲಿಯೇ ಬಿಡುಗಡೆ, ಉನ್ನತ ಯೇಸು ನಾಮ, ನಿನ್ನ ನಾಮದಲ್ಲಿಯೇ ರಕ್ಷಣೆ, ಉನ್ನತ ಯೇಸು ನಾಮ, ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಹಲ್ಲೆಲೂಯ, ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಹಲ್ಲೆಲೂಯ, ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತ ಯೇಸು ನಾಮ, ಎಲ್ಲ ನಾಮಕ್ಕಿಂತಲೂ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಉನ್ನತವುಳ್ಳ ನಾಮವಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಕರ್ತನಪ್ಪ, ಇಡೀ ಅಖಂಡವನ್ನು ಸೃಷ್ಟಿ ಮಾಡಿದ ನಾಮ ಸ್ವಾಮಿ, ಇಡೀ ಅಖಂಡವನ್ನು ಪ್ರೀತಿ ಮಾಡಿದ ನಾಮ ಸ್ವಾಮಿ, ಇಡೀ ಅಖಂಡಕ್ಕೋಸ್ಕರ ಜೀವ ಕೊಟ್ಟಂತ ನಾಮ ಸ್ವಾಮಿ, ಎಲ್ಲ ಪಾಪ ಶಾಪಗಳಿಂದ ಬಿಡಿಸಿದಂತ ನಾಮ, ಅದು ನಿನ್ನ ನಾಮವಾಗಿದೆ ಸ್ವಾಮಿ. ಯಾವುದೇ ರೋಗ ಇರಬಹುದು, ಯಾವುದೇ ದುಷ್ಟನಿರಬಹುದು, ಯಾವುದೇ ರೀತಿಯ ಸೈತನ ಶಕ್ತಿಗಳಿರಬಹುದು, ಆದರೆ ನಿನ್ನ ನಾಮದ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಿನ್ನ ನಾಮವು ಅದು ಉನ್ನತವಾಗಿದೆ, ನಿನ್ನ ನಾಮ ಅದು ಪರಿಶುದ್ಧಳ ನಾಮವಾಗಿದೆ. ಅದಕ್ಕೆ ಈ ಸಮಯದಲ್ಲಿ ಹಾಡೋಣ. ನಾವು ಯಾವಾಗ ಆರಾಧಿಸ್ತೇವೆ, ಯಾವಾಗ ಆರಾಧನೆಯಲ್ಲಿ ಒಂದು ದೊಡ್ಡ ಒಂದು ಬಲದಲ್ಲಿ ಆತನು ಚಲಿಸುವನಾಗಿದ್ದಾನೆ. ಎಲ್ಲ ರೀತಿಯ ಕಟ್ಟಡಗಳದು ಬಿದ್ದು ಹೋಗುವುದು, ಎಲ್ಲ ರೀತಿಯ ಸಂಗತಿಗಳದು ಮುರಿದು ಹೋಗುವುದಂತಾಗಿದೆ. ಅದಕ್ಕೆ ಈ ಸಮಯದಲ್ಲಿ ಆರಾಧನೆಯಲ್ಲಿ ಬಿಚ್ಚಿದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀನು ನಂಬುವುದಾದರೆ ನಡೆಯದ ಅದ್ಭುತ ಎಂಬುದನ್ನು ನಾವು ಈ ಸಮಯದಲ್ಲಿ ಆತನವನ್ನು ಘನಪಡಿಸೋಣ. ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಬಿತ್ತು. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಬಿತ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆ ಮುರಿದು ಬಿತ್ತು.
ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹನ್ನ ಕಣ್ಣೀರಿನಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಹನ್ನ ಕಣ್ಣೀರಿನಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶೇಷನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶೇಷನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಬಿತ್ತು. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದು ಬಿತ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. 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 ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ, ಬೇಡುವುದಾದರೆ ಸ್ವಾಮಿ, ನಾವು ಹುಡುಕುವುದಾದರೆ ಸ್ವಾಮಿ, ನಾವು ತಟ್ಟುವುದಾದರೆ ಸ್ವಾಮಿ, ಎಲ್ಲಾ ರೀತಿಯ ಬಾಗಿಲುಗಳು, ಎಲ್ಲಾ ರೀತಿಯ ಸಂಗತಿಗಳು ತೆರೆಯಲ್ಪಡುವುದು ಸ್ವಾಮಿ ನಿನ್ನ ನಾಮದಲ್ಲಿ ಸ್ವಾಮಿ. ಅಬ್ರಾಹ್ಮನ ಸ್ವಾಮಿ ದೇವ, ನೀನು ಅಬ್ರಾಹ್ಮನನ್ನು ಆಶೀರ್ವಾದ ಮಾಡೋ ದೇವರ ಕರ್ತನೆಪ್ಪ. ಹೌದು ಸ್ವಾಮಿ, ಅವನ ಒಂದು ಕರ್ತನೆ ಕುಟುಂಬದಲ್ಲಿ ಅನೇಕ ಶಾಪಗಳಿತ್ತು. ಎಲ್ಲ ಪಾರಂಪರ್ಯ ಬಂಧನಗಳು ಮುರಿದಾಕಿಕೊಂಡು ದೇವ, ಹೌದು, ನೀನು ಹೇಳಿದ ಪ್ರದೇಶಕ್ಕೆ, ನೀನು ಹೇಳಿದ ಪ್ರಾಂತ್ಯಕ್ಕೆ ನೀನು ನಡೆಸಿಕೊಂಡು ಬಂದು ಅವನಿನ್ನು ಆಶೀರ್ವಾದ ಮಾಡೋ ದೇವರು ಸ್ವಾಮಿ. ದೇವ, ಅನ್ನಳು ಕಣ್ಣೀರಿನಲ್ಲಿ ಪ್ರಾರ್ಥನೆ ಮಾಡುವ ಸ್ವಾಮಿ. ದೇವ, ಆತನಿಗೊಂದು ಸಾಮೂಲ ಮಗನನ್ನು ಕೊಟ್ಟು ಅವನನ್ನು ಆಶೀರ್ವಾದ ಮಾಡೋ ದೇವರೇ ಸ್ವಾಮಿ. ದೇವ, ಎಲಿಷನ ಶಿಷ್ಯನ ದೇವ ವಿಧವೆ ಸ್ವಾಮಿ, ಹೌದು ಕರ್ತನಪ್ಪ, ತನ್ನ ಮಕ್ಕಳಿಗೋಸ್ಕರ ಆ ಮಕ್ಕಳನ್ನು ಕತ್ತುಕೊಂಡು ಹೋಗುವಾಗ ಅವಳು ಪ್ರಾರ್ಥನೆ ಮಾಡ್ತಾಳೆ ಎಲ್ಲ ಎಣ್ಣೆಯಿಂದ. ಅಲ್ಲಿ ಎಲಿಷನ್ ಹೇಳ್ತಾನೆ, ಎಲ್ಲ ಎಷ್ಟು ಪಾತ್ರೆಗಳುಂಟು, ಹೋಗು ಮನೆಯೊಳಗೆ ಹೋಗಿ ಆ ಪ್ರಾರ್ಥನೆ ಮಾಡು, ಎಲ್ಲ ಪಾತ್ರೆಗಳು ತುಂಬಲ್ಪಡುವುದೆಂಬುದು. ಅವಳು ಆ ರೀತಿ ಮಾಡಿದ ನಿಮಿತ್ತ ಎಣ್ಣೆಯಿಂದ ನಾವು ನೋಡ್ತೇವೆ ಎಲ್ಲ ಸಾಲ
ಕಾಲಗಳು ಎಲ್ಲ ರೀತಿಯಲ್ಲಿ ಆಶ್ರಯ ಮಾಡಿದ್ದು ನೋಡ್ತೇವೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗಳಿರ್ಬೋದು, ಯಾವುದೇ ರೀತಿಯ ಹೌದು ಆಗದಂಥ ಕಾರ್ಯಗಳಿರ್ಬೋದು, ಆದರೆ ಯೇಸುವಿನಲ್ಲಿ ಮಾತ್ರವು ಸಾಧ್ಯ, ಯೇಸುವಿನಲ್ಲಿ ಮಾತ್ರವು ಸಾಧ್ಯ, ಯೇಸುವಿನಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಆತನಿಗೆ ಇನ್ನೊಂದು ಅರ್ಥ, ನಾವು ಆರಾಧನೆ ಮಾಡೋಣ. ನಾವು ಪರಿಪೂರ್ಣವಾಗಿ ಮನಸ್ಸುಗಳನ್ನು ತೆರೆದುಕೊಂಡು ನಮ್ಮ ಹೃದಯಗಳನ್ನು ಬಿಚ್ಚಿಕೊಂಡು ಆತನ ಆರಾಧನೆ ಮಾಡುವ. ಆತನು ಎಬಿನೇಜರ್ ಆಗಿದ್ದಾನೆ, ಆತನು ಎಲ್ರೋಹಿ ಆಗಿದ್ದಾನೆ, ಆತನು ಯೆಹೋವ ಶಾಲೋಮ್ ಆಗಿದ್ದಾನೆ, ಆತನು ಯೆಹೋವ ರಾಫನ್ ಆಗಿದ್ದಾನೆ. ಪರಿಪೂರ್ಣವಾಗಿ ಆತನು ನಮ್ಮ ಈ ಸಮಯದಲ್ಲಿ ಆರಾಧಿಸು. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದೆ. ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದೆ. ಪ್ರೀತಿಸುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾಹದೆ. ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ಎಲ್ರೋಹಿ ಎಲ್ರೋಹಿ, ನನ್ನ ಕಾಣುವೆ ಸ್ತೋತ್ರ ಅಯ್ಯ. ಎಲ್ರೋಹಿ ಎಲ್ರೋಹಿ,
ಕಾಣುವೆ ಸ್ತೋತ್ರ ಅಯ್ಯ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯ ಆರಾಧನೆ 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 ಯೆಹೋವಾ ರಾಫಾ ಯೆಹೋವಾ ರಾಫಾ ಆರೋಗ್ಯ ನೀಡಿರುವೆ ಯೆಹೋವಾ ರಾಫಾ ಯೆಹೋವಾ ರಾಫಾ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ನಾವೆಲ್ಲರ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವು ತಲೆಗಳನ್ನು ಹಾಯಿಕೊಳ್ಳುತ್ತಾ ಅದನ್ನು ಆರಾಧನೆ ಮಾಡೋಣ. ಯಾಕಂದ್ರೆ ಆತನೊಬ್ಬನೇ ಆರಾಧನೆ ನಡೆಸುವಂತ ದೇವರಾಗಿದ್ದಾನೆ. ಆತನ ಆರಾಧನೆಯಲ್ಲಿ ಮಹಿಮೆಯ ದೇವರಾಗಿದ್ದಾನೆ. ಆತನ ಆರಾಧನೆ ಚಲಿಸುವಂತ ದೇವರಾಗಿದ್ದಾನೆ. ಪೂರ್ಣ ಮನಸ್ಸಿನಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಲ್ಲಿ ಆರಾಧನೆ ಹಲ್ಲೆಲೂಯ ಆರಾಧನೆ 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 ಹಲ್ಲೆಲೂಯ ಆರಾಧನೆ 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 ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನು ದಾರಿ ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನು ದಾರಿ. ಓ ಥ್ಯಾಂಕ್ ಯು ಗಾಡ್ ಅಪ್ಪ. ಯೇಸುವೆ, ನನ್ನ ಪೂರ್ಣ ಮನಸ್ಸಿನಿಂದ ಪರಿಶುದ್ಧಾತ್ಮನೇ, ನನ್ನ ಪೂರ್ಣ ಬಲದಲ್ಲಿ ಸ್ವಾಮಿ, ನನ್ನ ಪೂರ್ಣ ಶಕ್ತಿಯಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧನೆ ಮಾಡುತ್ತೇವೆ. ನೀನೇ ನಮ್ಮ ಎಬೆನೇಜರ್ ಸ್ವಾಮಿ, ನೀನೇ ನಮ್ಮ ಎಲ್ ಶಡೈ ಸ್ವಾಮಿ, ನೀನೇ ನಮ್ಮ ಎಲ್ ರೋಹಿ ಸ್ವಾಮಿ, ನೀವೇ ಯೆಹೋವ ರಾಫ ಸ್ವಾಮಿ. ನಮ್ಮನ್ನು ಪ್ರತಿಕ್ಷಣವೂ ಜಯದಲ್ಲಿ ನಡೆಸುವಂತ ದೇವರು, ನಮಗೆ ಪ್ರತಿಕ್ಷಣವೂ ಸ್ವಾಮಿ ಆರೋಗ್ಯ ಕೊಡುವಂತ ದೇವರು ಸ್ವಾಮಿ, ನಮಗೆ ಶಾಂತಿ ಸಮಾಧಾನ ತುಂಬಿಸುವಂತ ದೇವರೇ, ನಿನಗೆ ಆರಾಧಿಸ್ತೇವೆ. ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ಆರಾಧನೆ ಚಲಿಸದ ದೇವರೇ, ನಮ್ಮ ಆರಾಧನೆ ಮೆಚ್ಚಿದ ದೇವರೇ, ನಿನಗೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ನಿನಗೊಬ್ಬನ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯನ ಧ್ಯಾನ ಮಾಡೋದಕ್ಕೆ ಈ ವಾಕ್ಯನ ಪವಿತ್ರದಿಂದ ಅಭಿಷೇಕಿಸು. ಪವಿತ್ರ ಆತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದೀನು. ಈ ವಾಕ್ಯದ ಮುಖಾಂತರ ಪವಿತ್ರ ಆತ್ಮನ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಆತ್ಮಗಳಿಗೆ ಸಂತೋಷ, ಭಕ್ತಿ, ಅಭಿವೃದ್ಧಿ, ಬಿಡುಗಡೆಯನ್ನು ಕೂಡ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 17 ಅದರಲ್ಲಿ 9ನೇ ವಾಕ್ಯ, ಸಾಮ್ ಚಾಪ್ಟರ್ 17 ವರ್ಸ್ 9. ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆ ಕಾಪಾಡು. ಪ್ರಿಯರೇ, ದಾವೀದನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆ ಕಾಪಾಡು. ಇವತ್ತು ಪ್ರಿಯ ದೇವರ ಮಕ್ಕಳಾದವರು ಪ್ರಿಯರೇ, ಈ ಲೋಕದಲ್ಲಿ ಪ್ರಿಯರೇ ಎಷ್ಟು ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು ಆಗುವಾಗ, ಅಲ್ಲಿ ಯುದ್ಧಗಳು ಆಗ್ತವೆ, ಬರಗಾಲ,
ಎಲ್ಲ ರೀತಿ ಸಮಸ್ಯೆಗಳಿರುವಾಗ ದೇವರ ಪ್ರತಿದಿನ ಈ ರೀತಿ ಪ್ರಾರ್ಥನೆ ಮಾಡೋಕ್ಕೆ ಅಭ್ಯಾಸ ಮಾಡಬೇಕು ಅಂದರೆ ದೇವ ನಿನ್ನ ರೆಕ್ಕೆಗಳ ಮರಳಿಟ್ಕೊಂಡು ನನ್ನನ್ನು ನನ್ನ ಕುಟುಂಬವನ್ನು ಕಾಯು, ಕಣ್ಣುಗುಡ್ದಂತೆ ಕಾಪಾಡು. ಆದರೆ ಈ ರೀತಿ ಪ್ರಾರ್ಥನೆ ನಾವು ಮಾಡುವಾಗ ಹೇಗೆ ದೇವರು ನಮ್ಮನ್ನು ಕಾಪಾಡ್ತಾನೆ, ಇದರ ಕಾಯ್ದೆ ಕೆಲವು ಸಂಘ ನೋಡೋಪ್ರೆ ಮೊದಲನೇ ಸಂಘ ನೋಡ್ತೀವಿ, ದೇವರು ಹತ್ರ ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರು ತನ್ನ ಮಕ್ಕಳನ್ನು ಸಂರಕ್ಷಿಸುತ್ತಾನೆ. ನಾವು ನೋಡ್ತೇವೆ ಕೀರ್ತನೆ 31ನೇ ಕೀರ್ತನೆಯಲ್ಲಿ 23 ಮತ್ತು 24ನೇ ವಾಕ್ಯ. Psalm 31 verse 23 and 24. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತ ನಂಬಿಗಸ್ತನನ್ನು ಕಾಪಾಡುತ್ತಾನೆ. ನೋಡ್ತೇವೆ ಪ್ರಾರ್ಥನೆ ಮಾಡಿದ ಹಾಗೆ ಪ್ರಿಯರೇ ದೇವರ ಮೇಲೆ ಪ್ರೀತಿ ಬೇಕು. ಅನೇಕ ಪ್ರಾರ್ಥನೆ ಮಾಡುತ್ತಾರೆ, ಅಲ್ಲಿ ದಾವತಾನೆ ಪ್ರಾರ್ಥನೆ ಮಾಡಬೇಕು ಮತ್ತು ಏನಂತಂದರೆ ದೇವರನ್ನು ಪ್ರೀತಿ ಮಾಡಿ, ದೇವರನ್ನು ಪ್ರೀತಿ ಮಾಡಿದ್ರೆ ಆತನ ಆಜ್ಞೆಗೆ ನಡೆಯುವುದಾಗಿ, ಆಗ ಆ ನಂಬಿಕಸ್ತರು ಕಾಪಾಡುತ್ತಾನೆ. ಹಾಗಾಗಿ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಅದೇ ಅನೇಕರು ಆ ದೇವರ ಪ್ರೀತಿ ಆ ವಿಧೇಯತೆ ಇಲ್ಲದೆ ಅವರಿಗೆ ಆ ಒಂದು ಪರಿಪೂರ್ಣ ಸಂರಕ್ಷಣೆ ಸಿಗುವುದಿಲ್ಲ. ಹಾಗಾದರೆ ಇವತ್ತು ಈ ಲೋಕದಲ್ಲಿ ಈ ರೀತಿಯ ಕಟ್ಟ ಲೋಕದಲ್ಲಿರುವಾಗ ಬೇರೆ ಈ ರೀತಿಯ ಒಂದು ವಿಷಕರವಾದ ಹವಾಮಾನದಲ್ಲಿ ಜೀವಿಸುವಾಗ ದೇವರು ನಿಮ್ಮನ್ನು ಎಲ್ಲ ಅಪಘಾತ, ದುರ್ಮರಣ, ಎಲ್ಲ ಥರ ವ್ಯಾಧಿಗಳಿಂದ ಸಂರಕ್ಷಣೆ ಮಾಡಬೇಕಾದ್ರೆ ನೀವು ದೇವರನ್ನು ಯಥಾರ್ಥದಿಂದ ಪ್ರೀತಿ ಮಾಡಬೇಕು. ಅಂಥವರು ದೇವರು ಕಾಪಾಡುತ್ತಾನೆ. ಅಹಂಕಾರಿಗಳಿಗೆ ಚೆನ್ನಾಗಿ ಮುಗಿಯುತ್ತೀರಿ. ಅಹಂಕಾರದಿಂದ ಯಾರು ದೇವರ ವಾಕ್ಯಕ್ಕೆ ವಿರುದ್ಧ ನಿಲ್ಲುತ್ತಾರೋ ಅಥವಾ ದೇವರ ವಾಕ್ಯಕ್ಕೆ ಅವರಿಗೆ ಮುಗಿ ತಿರುಗಿಸ್ತಾನೆ. ಮತ್ತು 24 ವಾಕ್ಯದಲ್ಲಿ ಇವನು ನಿರೀಕ್ಷಿಸುವರೆ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದ ದಿನಾಲು ನೀವು ದೇವರ ವಾಕ್ಯ ವಿಧರಾಗುವುದಾರೆ ನೀವು ಧೈರ್ಯದಿಂದ ಇರಬೇಕು, ಎಂದಿಗೂ ಭಯಪಡಬಾರ್ದು. ಯಾರ್ಯಾರು ದೇವರ ವಾಕ್ಯ ವಿಧರಾಗುತ್ತಾರೋ, ಯಾರು ಯಥಾರ್ಥದಿಂದ ದೇವರನ್ನು ಪ್ರೀತಿಸ್ತಾರೋ, ಯಥಾರ್ಥದಿಂದ ಪ್ರಾರ್ಥನೆ ಮಾಡ್ತಾರೋ, ದೇವರ ವಾಕ್ಯಕ್ಕೆ ವಿಧರ ಅವರೆಲ್ಲರೂ ದೇವರು ಸಂರಕ್ಷಿಸುವವನಾಗಿದ್ದಾನೆ, ಅವ್ರನ್ನ ಕಾಪಾಡುವವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 37 ಅದರಲ್ಲಿ 28ನೇ ವಾಕ್ಯ. Psalm 37 verse 28. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರೆಂದಿಗೂ ಕೈ ಬಿಡುವನಲ್ಲ. ಅವರು ಸದಾಕಾಲವು ಸುರಕ್ಷಿತರಾಗಿರು, ದುಷ್ಟ ಸಂಸತಿ ತೆಗೆದು ಏನಂತೆ, ಯೆಹೋವನು ನ್ಯಾಯವನ್ನು ಮೆಚ್ಚುವವನೆಂದರೆ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗುತ್ತಾರೋ ಅವರ ನ್ಯಾಯವನ್ನು ಮೆಚ್ಚುತ್ತಾನೆ. ತನ್ನ ಭಕ್ತರೆಂದಿಗೂ ದೇವರು ಎಂದಿಗೂ ಯೇಸು ನಂಬಿಕಿಟ್ಟ ದೇವರ ಮಕ್ಕಳನ್ನು ಎಂದಿಗೂ ಅದನ್ನು ಕೈ ಬಿಡುವನಲ್ಲ, ಎಂದಿಗೂ ತೊರೆಯುವುದಿಲ್ಲ. ಅವರು ಸದಾಕಾಲ ಸುರಕ್ಷಿತ. ಯಾವಾಗ ನೀವು ಯೇಸು ನಂಬಿಕಿಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ದೇವರ ಪ್ರತಿಯೊಂದು ಮಾತಿಗೆ ವಿಧೇಯರಾಗಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ, ದಿನಲ್ಲ ಪ್ರಾರ್ಥನೆ ಮಾಡುತ್ತೀರೋ, ದಿನಗಳು ತಪ್ಪದೇ ನೀವು ಸಭೆಗೆ ಆದಿತ್ಯರ ಸಭೆ ಸೇರಿಕೊಂಡು ದೇವರು 100% ದೇವರು ಪ್ರತಿ ಸಲ ನಿಮ್ಮನ್ನು ಅಪಘಾತ, ದುರ್ಮರಣ, ದುರ್ಘಟನೆ, ನಾನಾ ಥರದ ಮರಣಕರವಾದ ವ್ಯಾಧಿಯಿಂದ ದುಷ್ಟರ ಕಣ್ಣು ನಿಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಿಸ್ತಾನೆ ಎಂಬುದಾಗಿ ನಾವು ದೇವರ ಒಂದು ವಾಗ್ದಾನವಾಗಿದೆ. ಇನ್ನೊಂದು ದೇವರ ವಾಗ್ದಾನ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. Proverbs chapter 2 verse 7 and 8 verse. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವರಿ ಗುರಾಣಿಯಾಗಿದ್ದಾನೆ. ನೋಡಿ ಇವತ್ತು ಗುರಾಣಿ ಅಂದರೆ ದೇವರು ತಾನೇ. ಈ ಲೋಕದಲ್ಲಿ ಎಷ್ಟು ಥರದ ವ್ಯಾಧಿಗಳು ಬರ್ತಾ ಉಂಟು ವಾತಾವರಣ ಮುಖಾಂತರ ವ್ಯಾಧಿಗಳು ಬರ್ತವೆ. ಎಲ್ಲ ವ್ಯಾಧಿಗಳನ್ನು ನಮ್ಮನ್ನು ಮುಟ್ಟದಂತೆ ದೇವರು ನಮಗೆ ಗುರಾಣಿ ಆಗ್ತಾನೆ. ಯಾವಾಗ ದೋಷವಿಲ್ಲದೆ ನಡೆಯುವಂತೆ ಅಂತ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿಕೊಂಡು ನಡೆಯುತ್ತಾರೋ ದೇವರ ಮುಂದೆ ಅವರಿಗೆ ದೇವರು ಗುರಾಣಿ ಆಗಿಕೊಂಡು ನಿಮ್ಮನ್ನು ಪ್ರತಿ ಸಲ ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ. ನ್ಯಾಯ ಮಾಡಿ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿ ನೋಡಿಕೊಳ್ಳುವಂಥ ನೀವು ಹೊರಗೆ ಹೋಗುವಾಗಲೂ ಬರುವಾಗಲೂ ನಿಮ್ಮ ವಾಹನವನ್ನು ಹೋಗಲು ಪ್ರತಿಯೊಂದು ದೇವರು ನಿಮ್ಮ ವಾಹನವನ್ನು ಡ್ರೈವ್ ಮಾಡುವಾಗಲೂ ಎಲ್ಲ ಸಮಯದಲ್ಲಿ ನಿಮ್ಮ ದಾರಿ, ನಿಮ್ಮ ಪ್ರಯಾಣ ಎಲ್ಲವನ್ನು ದೇವರು ತನ್ನ ದೇವದೂತರ ದಂಡಿಟ್ಟುಕೊಂಡು ನಿಮ್ಮನ್ನು ಕಾಪಾಡುತ್ತಾನೆ. ಯಾಕಂದರೆ ವಾಕ್ಯ ಉಂಟು, ಕೀರ್ತನೆ 34 ಕೀರ್ತನೆ 7ನೇ ವಾಕ್ಯದಲ್ಲಿ, ಯೆಹೋವನಲ್ಲಿ ಯಾರು ಭಯಭಕ್ತಿ ಉಳ್ಳವರು ಅವರ ಸುತ್ತಲೂ ಆತ ದೇವದೂತರು ದಂಡು ಹಿಡಿದು ಕಾಪಾಡ್ತಾರೆ. ಆಗ ದೇವರ ಭಯಭಕ್ತಿ ಅರ್ಥ ಏನಾಗಿದೆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗುವುದೇ ದೇವರು ಹೇಳ್ತಾರೆ. ಎಲ್ಲ ಸಮಯದಲ್ಲಿ ದೇವದೂತರು ನಿಮ್ಮ ಸಂಗಡ ಇಟ್ಟುಕೊಂಡು ನಿಮ್ಮನ್ನು ಹೋಗುವಾಗಲೂ ಬರುವಾಗಲೂ ನಿಮ್ಮ ವಾಹನವನ್ನು ಎಲ್ಲವನ್ನು ನಿಮ್ಮನ್ನು ಅದು ಸಂರಕ್ಷಿಸುವವನು ಆಗಿದ್ದಾನೆ. ಅದಕ್ಕೆ ಈ ಸಂರಕ್ಷಣೆ ಬೇಕಾ, ದಾವಿದನಾಗಿ ನಾವು ಪ್ರಾರ್ಥನೆ ಮಾಡುವವರಾಗಬೇಕು. ಮತ್ತು ದಾವಿದನಾಗಿ ಏನು ಮಾಡಬೇಕು, ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ
ಸಂಗಡ ಪ್ರೀತಿಸುವುದಂತಲೇ ಅದನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ 100% ದೇವರು ಕಣ್ಣು ಗುಡ್ಡಿನಂತೆ ನಿಮ್ಮನ್ನು ಕಾಪಾಡುವವನಾಗಿದೆ. ಅದನ್ನ ಆಶ್ರಯ ದುರ್ಗದಲ್ಲಿ ನೀವು ಇರುತ್ತೀರಿ, ಅದನ್ನ ಆಶ್ರಯವು ನಿಮಗೆ ಸಿಗ್ತದೆ ಪ್ರಿಯರೇ. ಎರಡನೇ ಸಂಗತಿ, ದೇವರು ತನ್ನ ಮಕ್ಕಳನ್ನು ಕಾಯುತ್ತಾನೆ. ಧರ್ಮೋಪದೇಶಗಳ ಪುಸ್ತಕ 32ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಡಿಟೋನಮಿ ಚಾಪ್ಟರ್ 32 ವರ್ಸ್ 10. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿನಂತೆ ಕಾಪಾಡಿದ್ದು. ನೋಡಿ ಪ್ರಿಯ, ದೇವರು ತನ್ನ ಮಕ್ಕಳು ಕಣ್ಣುಗುಡ್ಡಿನಂತೆ ಕಾಪಾಡ್ತಾನೆ. ಆದರೆ ಎಷ್ಟು ಒಳ್ಳೆಯ ದೇವರು ಪ್ರಿಯರೇ. ಎಂದಿಗೂ ಯಾವತ್ತಿಗೂ ಯಾವ ಸನ್ನಿವೇಶಗೂ ಯಾವ ಥರದ ಮರಣಗಳ ವ್ಯಾಧಿಗೂ ಭಯಪಡುವ ಅಗತ್ಯ ಇಲ್ಲ ಪ್ರಿಯರೇ. ಇಷ್ಟೇ ನಿಮ್ಮ ಒಂದೇ ಕಂಡೀಷನ್ ಇದೆ, ದಿನಾಲು ಒಂದು ಪ್ರಾರ್ಥನೆಗೊಂದು ಸಮಯವನ್ನು ನಿಗದಿಪಡಿಸೋರು. ಮುಂಜಾನೆಯೋ ಮಧ್ಯಾಹ್ನವೋ ರಾತ್ರಿಯೋ ಯಾವೊಂದು ಸಮಯ ನಿಮ್ಮದು ಆ ಸಮಯವನ್ನು ನಿಗದಿಪಡಿಸಿ ಆ ಸಮಯ ತಪ್ಪಿ ಹೋಗೋದಾಗಿ ಪ್ರಾರ್ಥನೆ ಮಾಡಿ ಕಲಿತುಕೊಳ್ಳಬೇಕು ಪ್ರಿಯರೇ. ಅಷ್ಟೇ ಅಲ್ಲದೆ ದಿನಾಲು ದೇವರ ವಾಕ್ಯ ಓದುವುದು, ಪ್ರಾರ್ಥನೆ ಒಟ್ಟಿಗೆ ವಾಕ್ಯವನ್ನು ಓದುವುದು ಸಹ ಅತಿ ಅಗತ್ಯವಾಗಿದೆ ಪ್ರಿಯರೇ. ಅಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯ ಜೊತೆಯಲ್ಲಿ ಹೋಗಬೇಕು ಪ್ರಿಯರೇ. ಮತ್ತು ಬರೀ ವಾಕ್ಯ ಓದೋದು ಮಾತ್ರ ಅಲ್ಲ, ಏನು ವಾಕ್ಯ ಓದಿದ್ದು ಆ ವಾಕ್ಯ ವಿಧೇಯರಾಗಬೇಕು ಪ್ರಿಯರೇ. ಮೂರನೇದಾಗಿ ನೀವು ಪ್ರತಿ ಆದಿತ್ಯವಾರ ಸಭೆಯಾಗಿ ಸೇರಿ ಬಂದು ನಂಬಿಕಸ್ಥ ಆಗಬೇಕು. ಅಷ್ಟೇ ಅಲ್ಲದೆ ಸಭೆಯಲ್ಲಿ ಏನೇನು ದೇವರ ಸೇವಕರು ಉಪದೇಶ ಕೇಳಿದ್ರು ಅದು ಮರೆತು ಅದನ್ನು ಕೈಕೊಂಡು ನಡೆಯಲಾಗಬೇಕು. ಇನ್ನೊಂದು ಸಂಗತಿ, ಈಗ ನೀವು ಟಿ ವಿ ಮಾಧ್ಯಮದಲ್ಲಿ ಅನೇಕರು ಮೆಸೇಜ್ ಕೇಳ್ತೀರಿ. ಇದು ಬರೀ ಕೇಳುವರು ಮಾತ್ರ ಅಲ್ಲ, ಏನು ಈ ಮೆಸೇಜ್ ಕೇಳಿ ಸರಿಯಾಗಿ ಕೇಳಿರಿ, ಇದನ್ನು ಬರೆದುಕೊಳ್ಳಿರಿ. ಅದು ಪುನಃ ಇದು ವಿಡಿಯೋ ಯೂಟ್ಯೂಬಲ್ಲಿ ಉಂಟು, ಪುನಃ ಕೇಳಿ ಅರ್ಥ ಮಾಡಿರಲಿ. ವಿದ್ಯರಾಗುವಾಗ ದೇವರು ಪ್ರಿಯರೇ ನಿಮ್ಮನ್ನು ಕಣ್ಣುಗುಡ್ಡಿದಂತೆ ಕಾಪಾಡುತ್ತಾನೆ. ಎಂದಿಗೂ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಮಕ್ಕಳ ಬಗ್ಗೆ ಆಗಲಿ, ಮೊಮ್ಮಕ್ಕಳ ಬಗ್ಗೆ ಆಗಲಿ ಹೆದರಬೇಡ. ಯಾವ ಊರಿನಲ್ಲಿ ಇದ್ದರೂ ಸಹ ಭಯಪಡಬೇಡಿ. ಎಲ್ಲಿ ಅವರು ಇದ್ದರೂ ಸಹ ಎಲ್ಲಿ ಪ್ರಯಾಣ ಮಾಡಿದ್ರೆ ದೇವದೂತರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಎಲ್ಲವನ್ನು ಆತನ ಕಣ್ಣುಗುಡ್ಡಿನಂತೆ ಅದನ್ನು ಕಾಪಾಡುತ್ತಾನೆ ಎಂಬುದಾಗಿ ನಾವು ನೋಡಿ. ಎಷ್ಟು ಒಳ್ಳೆಯ ದೇವರು ಪ್ರೇರೆ. ಈ ದೇವರ ಒಂದು ಸೌಲಭ್ಯ ಒಂದೇ ಕಂಡೀಷನ್, ಪ್ರಾರ್ಥನೆ ಮತ್ತು ವಿಧೇಯತೆ ಬೇಕು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಕೀರ್ತನೆ 121 ಅದರಲ್ಲಿ 3ರಿಂದ 8ನೇ ವಾಕ್ಯ. ಸಾಮ್ 121 ವರ್ಸ್ 3 to 8. ಆತ ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನ ಕಾಯುವನ್ನು ತೂಕಡಿಪ. ನೋಡಿಪ, ದೇವರು ನಮ್ಮ ಕಾಯುವುದನ್ನು ಎಂದಿಗೂ ತೂಕಡಿಸುವುದಿಲ್ಲ. ಈಗ ಇದರ ಕಾಯುವನ್ನು ತೂಕ ನಿದ್ದು. ಎಷ್ಟು ಒಳ್ಳೆಯ ದೇವರು, ಎಂದಿಗೂ ನಮ್ಮ ದೇವರು ತೂಕಡಿಸೋದಿಲ್ಲ. 24 ಗಂಟೆಯೂ ದೇವರು ನಮ್ಮ ಪರವಾಗಿ ಎಚ್ಚರಗೊಂಡು ಆತನ ಕಣ್ಣು ನಾವು ಎಲ್ಲಿ ಓದಿದ ದೇವರ ಕಣ್ಣು ನಮ್ಮ ಮೇಲೆ, ನಿಮ್ಮ ಮೇಲೆ ಇರ್ತದೆ. ಎಂದಿಗೂ ದೇವರು ತೂಕಡಿಸೋದಿಲ್ಲ. ದಾವೀದ ಹೇಳ್ತಾನೆ 5ನೇ ವಾಕ್ಯ, ನಿನ್ನ ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಿಟ್ಟಿರುವ ನಿಮ್ಮ ಒಟ್ಟಿಗೆ, ನಿಮ್ಮ ಬಲಗಡೆ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಆತ್ಮದಲ್ಲಿ ಆತನು ಇದ್ದಾನೆ. ದೇವರ ವಾಕ್ಯತೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಕರ್ತನ ಒಡನೆ ಅಂಗೀಕಾರ ಮಾಡಿದರೂ ಅವರು ಅವರ ಒಳಗೆ ದೇವರ ಆತ್ಮ ಬಂದು ವಾಸ, ನಿಮ್ಮ ಒಳಗೆ ಆತನಿದ್ದಾನೆ, ನಿಮ್ಮ ಸಂಗಡವೇ ಆತ ಇದ್ದಾನೆ ಪ್ರೇರೆ. 6ನೇ ವಾಕ್ಯ, ಆಗಲ್ಲಿ ಸೂರ್ಯನು ಇಲ್ಲಿ ಚಂದ್ರನು ಸೂರ್ಯನು ಚಂದ್ರನ ಬಾಧಿಸುವುದಿಲ್ಲ. ನಂಬಿಕೆ ಮಾಡಿ ವಾಗ್ದಾನವನ್ನು ಪ್ರೇರೆ. ಮತ್ತು ಈ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಅದೇ ವಾಗ್ದಾನ ಬಾಯಿಂದ ಮಾತನಾಡುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಈ ರೀತಿಯ ನಿಮಗೆ ಸಂರಕ್ಷಣೆ ಬೇಕಾದ್ರೆ ಪ್ರೆ. 7ನೇ ವಾಕ್ಯ ನೋಡ್ತೇವೆ, ಏವನು ನಿನ್ನ ಎಲ್ಲ ಕೇಡಿನ ತಪ್ಪಿಸುವವನು. ಪ್ರತಿಯೊಂದು ಕೇಡಿನಿಂದ, ಅಪಘಾತ, ದುರ್ಮರಣ, ದುರ್ಘಟನೆ, ದುಷ್ಟರ ಕಣ್ಣುಗಳಿಂದ, ಕಳ್ಳತನದಿಂದ, ವ್ಯಾಧಿಯಿಂದ ಆತನು ತಪ್ಪಿಸ್ತಾನೆ. ದಿನಾಲಿ ವಾಗ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರೇರೆ. ನಿಮ್ಮ ಪ್ರಾಣವನ್ನು, ನಿಮ್ಮ ಶರೀರವನ್ನು ಆತನು ಕಾಪಾಡುವವನು ಆಗಿದ್ದಾನೆ ಪ್ರೇರೆ. 8ನೇ ವಾಕ್ಯ, ನಿನ್ನ ಹೋಗುವಾಗಲು ಬರುವಾಗಲು ಇಂದಿನಿಂದ ಸದಾಕಲು ಇವು ನಿನ್ನ ಕಾಪಾಡಿ. ನೀವು ಹೋಗುವ ಬರೋ ಎಲ್ಲ ಸಮಯದಲ್ಲಿ ದೇವರ ಪ್ರಸನ್ನತೆ, ದೇವದೂತರು ನಮ್ಮ ಸಂಗಡ ಇರ್ತಾನೆ ಪ್ರೇರೆ. ಇದು ವಾಗ್ದಾನ ನಂಬಿಕೆ ಮಾಡಿ ಪ್ರೇರೆ. ವಾಗ್ದಾನ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿರಿ, ವಾಗ್ದಾನ ಅರಿಕೆ ಮಾಡಿರಿ. 100% ದೇವರ ವಾಕ್ಯ ವಿಧರಾಗುವುದರೆ, ನಂಬುವುದರೆ ಈ ವಾಗ್ದಾನ ನಿಮ್ಮದಾಗಿದೆ. ಮತ್ತು ವಾಗ್ದಾನ ಮಾಡಿದರೆ ನಂಬಿ 100% ಅದು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ವಾಹನಗಳನ್ನು, ನಿಮ್ಮ ಆಸ್ತಿಪಾಸ್ತಿಯನ್ನು, ನಿಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನೆಲ್ಲವನ್ನು ಅದನ್ನು ಕಾಯುತ್ತಾನೆ, ಕಾಪಾಡುವನಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, 2ನೇ ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 2 ಪೀಟರ್ ಚಾಪ್ಟರ್ 2 ವರ್ಸ್ 9. ಕರ್ತನು ಭಕ್ತರನ್ನು ಕಷ್ಟಗೊಳ್ಳಲಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಗಳನ್ನು ನ್ಯಾಯ ತೀರ್ಪಿನ ದಿನ ತನಕ ಶಿಕ್ಷಣ ಬದಲು ಹಿಡಿದಕ್ಕೂ ಬಲ್ಲವನಾಗಿದೆ ಎಂದು ಪ್ರಿಯಲ್ಲಿ
ಅಪ್ಪಸ್ತಲ ಪೇರೆ ಕರ್ತನು ಭಕ್ತರು ಎಂದರೆ ಯಾರು ಪ್ರೇ ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿಕೊಂಡು ಯೇಸು ಕ್ರಿಸ್ತನ ಉಪದೇಶಕ್ಕೆ ನೋಡಿದ ಅವರು ಭಕ್ತರನ್ನು ಹೇಳ್ತಾರೆ. ಅವ್ರನ್ನ ಎಲ್ಲ ಕಷ್ಟ ತಪ್ಪಿಸೋದಕ್ಕೂ ದೇವರ ಬಲವನಾಗಿದ್ದಾನೆ. ದುರ್ಮಾರ್ಗದಿಂದಲೇನು ಯಾರು ಯೇಸುಗಳನ್ನು ನಂಬಿಕೆ ಇಡುವುದಿಲ್ಲ, ನೀರಿನಲ್ಲಿ ಮುಳುಗಿ ಸತ್ಕೊಳ್ಳುವುದಿಲ್ಲ, ದೇವರ ವಾಕ್ಯವಿದೆ, ಅವರು ದುರ್ಮಾರ್ಗಗಳಾಗಿದೆ. ಬರೇ ಅವರಿಗೆ ನಾತಿ ಬರುವುದು ಅದೇ ಭಕ್ತರನ್ನು ಆತನು ಎಲ್ಲ ಕಷ್ಟಗಳಿಂದ, ಎಲ್ಲ ರೋಗಗಳಿಂದ, ಅಪಘಾತಗಳಿಂದ, ದುರ್ಮರಣದಿಂದ, ದುರ್ಘಟನೆಯಿಂದ, ಕಳ್ಳರ ಕೈಗಳಿಂದ ಆತನು ತಪ್ಪಿಸೋದಕ್ಕೆ ಬಲ್ಲವನ್ನು ಪ್ರಾಗಿದೆ. ಎಂದಿಗೂ ಹೆದರಬೇಡಿ. ಎಷ್ಟೇ ಭಕ್ತರಾಗಿ ಜೀವನ ಮಾಡಲಿಕ್ಕೆ ವಾಕ್ಯ ವಿಧ ಜೀವನಕ್ಕೆ ಅಭ್ಯಾಸ ಮಾಡುವುದು ಅತಿ ಅಗತ್ಯವಾಗಿದೆ. ಇನ್ನಿತ ವಾಗ್ದಾನವಾಗಿದೆ ಪ್ರೇರೆ. ಯೂದನ ಪುಸ್ತಕ 24 ಮತ್ತು 25ನೇ ವಾಕ್ಯ, ಜೂಡ್ ಚಾಪ್ಟರ್ 24 and 25 ವರ್ಸ್. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಅರಸದೊಡನೆ ನಿಲ್ಲಿಸುವುದಕ್ಕೂ ಸಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲಿದ್ದ ಹಾಗೆ ಯಾವಾಗಲೂ ಇರಲಿ. ಆಮೇನ್. ಇಲ್ಲಿ ಯೂದನ ಯಾರು ಪ್ರಾರ್ಥನೆ ಮಾಡುತ್ತಾರೋ ದೇವರು ಅವರ ದೇವರು ಯಾವತ್ತೂ ಎಡವಿ ಬೀಳದಂತೆ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಅಷ್ಟೇ ಯೇಸು ಕ್ರಿಸ್ತನ ಶೀಘ್ರ ಬರೋಣ ಅಥವಾ ರಾಪ್ಚರ್ಗೆ ನಿಮ್ಮನ್ನು ನಿರ್ದೋಷಿಯಾಗಿ ನಿಲ್ಲಿಸ್ತಾನೆ. ಹಾಗಾದರೆ ಈ ಒಂದು ವಾಗ್ದಾನ ನಿಮಗೆ ಬೇಕಾದರೆ ಒಂದೇ ಕಂಡೀಷನ್, ಒಂದು ದಿನಲ್ಲೂ ಪ್ರಾರ್ಥನೆ ಮಾಡೋದಕ್ಕೆ ಮರೆಯಬೇಡಿರಿ, ದೇವರ ವಾಕ್ಯ ಓದೋದಕ್ಕೆ ಮರೆಯಬೇಡಿರಿ, ಮತ್ತು ಓದ ವಾಕ್ಯ ವಿಧರಾಗಿರಿ, ಮತ್ತು ಪ್ರತಿ ಆದ್ಯ ತಪ್ಪದ ನಿಮ್ಮ ಸಭೆಗೆ ನಂಬಿಗಸ್ತ ಬನ್ನಿರಿ. ಸಭೆಯಲ್ಲಿ ಕೊಟ್ಟಿರುವ ವಾಕ್ಯ ಉಪತ್ತೆ ಮರೆತು ಬಿಡಿರಿ. ಇದನ್ನು ಮಾಡೋದರಿ ಡೆಫಿನೆಟ್ ಯಾವತ್ತಿಗೂ ಭಯ ಪಡಬೇಡಿರಿ. ದೇವರು ನಿಮಗೆ ಕಣ್ಣುಗುಡ್ಡನ್ನು ಕಾಪಾಡ್ತಾನೆ. ಆತನ ಆಶ್ರಯ ನಿಮಗೆ ಸಿಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ವಾಗ್ದಾನ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ರೆವೆಲೇಷನ್ 3:10. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡದಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆ ಸಮಯದಲ್ಲಿ ತಪ್ಪಿಸಿ ಕಾಪಾಡುವೆನೋ. ನೋಡಿ, ಫಿಲದೆಲ್ಫಿಯ ಸಭೆಗೆ ದೇವರತಾನೆ ನೀನು ನನ್ನ ಸಹನ ವಾಕ್ಯನ ಕಾಪಾಡು. ಸಹನ ವಾಕ್ಯ ಅಂದರೆ ದೇವರ ವಾಕ್ಯವನ್ನು ಕಾಪಾಡಿರ್ತದೆ. ದೇವರ ವಾಕ್ಯಕ್ಕೆ ದೇವರ ವಾಕ್ಯ ಬರೀ ಕೇಳುವುದು ಮಾತ್ರ ಅಲ್ಲ, ಓದೋದು ಮಾತ್ರ ಅಲ್ಲ, ಧ್ಯಾನ ಮಾಡೋದು ಮಾತ್ರ ಅಲ್ಲ, ಜ್ಞಾಪಕದಲ್ಲಿ ಹಿಡಿದು ಮಾತ್ರ ಅಲ್ಲ. 5ನೇ ಸಂಗತಿ ವಿಧೇಯತೆ ಇಂಪಾರ್ಟೆಂಟ್. ನೋಡಿ, ದೇವರ ವಾಕ್ಯ ಓದುವವರು, ಕೇಳುವವರು, ಧ್ಯಾನ ಮಾಡುವವರು, ಜ್ಞಾಪಕದಲ್ಲಿ ಹಿಡಿಯುವರು ಆಗಬೇಕು. ಇದರ ಜೊತೆಗೆ 5ನೇ ಬೆರಳು ಏನಾಗುತ್ತೆ, ವಿಧೇಯತೆ ಆಗಬೇಕು. ಈ 5 ಸಂಗತಿಗಳು ಇರುವಾಗ ಅದರ್ಥ ದೇವರ ಸಹನವನ್ನು ಯಾರು ಕಾಪಾಡುತ್ತಾರೋ ಅವರಿಗೆ ಈ ಭೂ ನಿವಾಸಗಳನ್ನು ಪರಿಸ್ಥಿತಿಗೆ ಪ್ರಿಯ ಲೋಕದಲ್ಲಿ ಜನರ ಪರಿಸ್ಥಿತಿ ನಾನಾ ವಿಧ ಕಷ್ಟಗಳು, ಶೋಧನೆಗಳು ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್ ಬರುವಾಗ ದೇವರು ಮಾಡ್ತಾನೆ, ಅದೆಲ್ಲ ಬರೋದಕ್ಕೆ ಶೋಧನೆ ಸಮಯದಲ್ಲಿ ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ಮತ್ತು ಟ್ರಿಬ್ಯುಲೇಷನ್ ಪೀರಿಯಡ್ ಬರೋ ಮೊದಲು ನಿಮಗೆ ರಾಪ್ಚರ್ನಲ್ಲಿ ತೆಗೆದು ಹೋಗ್ತಾನೆ. ಹಾಗಾದರೆ ಎಷ್ಟು ಒಳ್ಳೆಯ ದೇವರು ಈ ವಾಗ್ದಾನ ನಿಮಗೆ ಕೊಳ್ಳಲ್ಪಟ್ಟಿದೆ. ಒಂದೇ ಕಂಡೀಷನ್ ಹೇಳ್ತಾನೆ, ಪ್ರಾರ್ಥನೆ, ವಿಧೇಯತೆ, ಸಭೆಯ ಅನ್ಯತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಮತ್ತು ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. 3ನೇ ಸಂಗತಿ ನಾವು ನೋಡ್ತೇವೆ, ದೇವರು ತನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇಡುತ್ತಾನೆ. ಕೀರ್ತನೆ 27 ಅದರಲ್ಲಿ 5ನೇ ವಾಕ್ಯ, ಸಾಮ್ 27:5. ಅಪಾಯ ಕಾಲದಲ್ಲಿ ಆತ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸಲು ಪ್ರೇರೆ. ದೇವರ ಸ್ತೋತ್ರ. ಅಪಾಯಗಳು ಬರುವಾಗ ದೇವರ ಹತ್ರ ಯಾರು ಪ್ರಾರ್ಥನೆ ಮಾಡುತ್ತಾರೋ, ವಾಕ್ಯ ವಿಧರಾಗ್ತದೆ, ಅವರಿಗೆ ದೇವರು ಅಪಾಯ ಕಾಲದಲ್ಲಿ ತನ್ನ ಗುಪ್ತವಾದ ಸ್ಥಳದಲ್ಲಿ ಅಡಗಿಸುವಂಥ ಯಾವ ಅಪಾಯಗಳು ನಿಮಗೆ ಮುಟ್ಟಂತೆ ದೇವರು ಗುಪ್ತದಲ್ಲಿ ಅಡಗಿಸಿ ಇಡುತ್ತಾನೆ ಎಂಬುದು ಅರ್ಥವಾಗಿದೆ. ತನ್ನ ಗುಡಾರೆಂಬ ಆಶ್ರಯ ನನ್ನನ್ನು ಭದ್ರಪಡಿಸುವನು, ಪರ್ವತಾಗಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವೆನು. ಆಮೇನ್. ಎಷ್ಟು ಒಳ್ಳೆಯ ದೇವರು ಪ್ರೇರೆ. ಇಲ್ಲಿ ದಾವೀದ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ, ವಿಧೇಯರಾಗಬೇಕು. ಆಗ ದೇವರು ನಿಮ್ಮನ್ನು ಅಪಾಯಗಳು ಬರುವಾಗ ಅಪಾಯ ಮುಟ್ಟ ನಿಮ್ಮನ್ನು ಏನು ಮಾಡ್ತಾನೆ, ಗುಪ್ತದಲ್ಲಿ ಆತ ಅಡಗಿಸುತ್ತಾನೆ. ಆತ ಆಶ್ರಯದಲ್ಲಿ ನಿಮ್ಮನ್ನು ಭದ್ರಪಡಿಸ್ತಾನೆ, ಸುರಕ್ಷಿತವಾಗಿ ಇಡ್ತಾನೆ. ಏನು ನಿಮಗೆ ಯಾವ ಅಪಾಯಗಳು, ಯಾವ ದುರ್ಮರಣಗಳು, ದುರ್ಘಟನೆಗಳು ಅಥವಾ ವ್ಯಾಧಿಗಳು ಮುಟ್ಟದಂತೆ ಆತ ನಿಮ್ಮನ್ನು ಕಾಪಾಡುತ್ತಾನೆ, ಸುರಕ್ಷಿತವಾಗಿ ಆತ ನೀಡುತ್ತಾನೆ ಎಂಬುದನ್ನು ನೋಡ್ತೀವಿ. ಇದು ವಾಗ್ದಾನವಾಗಿದೆ. ಯಾರಿಗೆ ಇದು ವಾಗ್ದಾನ? ಪ್ರಾರ್ಥನೆ ಮಾಡುವವರಿಗೆ, ದೇವರ ವಾಕ್ಯ ವಿಧರಾಗುವವರಿಗೆ ಪ್ರೇರೆ. ಇನ್ನೊಂದು ವಾಗ್ದಾನ ನೋಡ್ತೇವೆ, ಕೀರ್ತನೆ 31 ಅದರಲ್ಲಿ 20ನೇ ವಾಕ್ಯ, ಸಾಮ್ 31:20.
ಮನುಷ್ಯರ ಒಳ ಸಂಚೋಗದಿಂದ ಹಾನಿ ಉಂಟಾಗದಂತೆ. ಇವತ್ತು ನೋಡ್ತೇವೆ, ಒಬ್ಬ ವಿಶ್ವಾಸಿಯು ಆತ್ಮ ಅಭಿವೃದ್ಧಿ ಆಗೋದು, ನಂಬಿಕೆಯಲ್ಲಿ ಜೀವಿಸೋದು, ಅವನು ಸಮೃದ್ಧಿಯಾಗಿ ಬರುವಾಗ ಅಂದರೆ ಒಬ್ಬ ವಿಶ್ವಾಸಿ ಎಷ್ಟು ನಂಬಿಕೆ ಇಡುವಾಗಲೇ ಸೈತಾನನ ಅವನ ಸ್ನೇಹಿತರ ಮುಖಾಂತರ, ಕುಟುಂಬದ ಮುಖಾಂತರ, ನೆರೆಮನೆ ಮುಖಾಂತರ ಆ ಒಂದು ವಿಶ್ವದ ವಿರುದ್ಧಗೆ ಕೆಟ್ಟ ಕೆಟ್ಟ ಮಾತನ್ನು ಮಾತನಾಡ್ತಾನೆ. ಇಲ್ಲಿ ಇದ್ದರೆ ದೇವರು ನಿಮಗೆ ಒಳ ಸಂಚುಗಳ ಹಾನಿ ಉಂಟಾಗದಂತೆ ಯಾರು ಪ್ರಾರ್ಥನೆ ಮಾಡಿ ಬಿದ್ದರೆ ಅವರನ್ನು ಕಾಪಾಡಬೇಕು. ಯಾವ ಮನುಷ್ಯರ ಯಾವ ಕೆಟ್ಟ ಮಾತಿಗೂ ಯಾವ ಶಾಪದ ಮಾತಿಗೂ ನೀವು ಭಯಪಡೋ ಅಗತ್ಯ ಇಲ್ಲ. ಇಷ್ಟೇ ನೀವು ಪ್ರಾರ್ಥನೆ ವಿಧೇಯತೆ ಎರಡು ನಿಮ್ಮಲ್ಲಿದ್ದರೆ ಈ ವಾಗ್ದಾನೆ ಮನುಷ್ಯರ ಒಳ ಸಂಚುಗಳಿಂದ ಮನುಷ್ಯರು ಮತ್ತೆ ನೀವು ನಂಬಿಕೆಯಲ್ಲಿ ಬಿದ್ದು ಹೋಗೋದಕ್ಕೆ ನಿಮಗೆ ಒಳ ಸಂಚು ಮಾಡುವ ಹಾನಿ ಉಂಟಂತೆ ಅವ್ರು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆಯದೆ ಪ್ರಾರ್ಥನೆ ಮಾಡುವಂಥವರು ಮರೆ ಮಾಡುತ್ತಾನೆ. ಅವರ ಯಾವ ಒಳ ಸಂಚುಗಳನ್ನು ದೇವರು ಕ್ಯಾನ್ಸಲ್ ಮಾಡುತ್ತಾನೆ ನಿಮ್ಮದು ಅರ್ಥವಾಗಿದೆ. ಮತ್ತು ವಿವಾದಿಸುವ ನಾಲಿಗೆಯಿಂದ ಕೇಡಾಗದವರನ್ನು ಗೌಪ್ಯಸಲಾಗದೆ ನಿಮ್ಮ ವಿರುದ್ಧಗೆ ಕೆಟ್ಟ ಕೆಟ್ಟ ಸುಳ್ಳು ನಾಲಿಗೆಗಳು ಮಾತ್ರ ಅಲ್ಲ, ಯಾವ ಕೆಟ್ಟ ನಾಲಿಗೆಗಳು ಯಾವ ಸಪ್ಪಿನ ಕೇಡು ಮಾಡದಂತೆ ನಿಮ್ಮನ್ನು ಗೌಪ್ಯತೆ ಅಡಗಿಸ್ತೀವಿ. ಎಷ್ಟೋ ದೇವರ ಮಕ್ಕಳ ವಿರುದ್ಧವಾಗಿ ಎಷ್ಟೋ ದೇವರ ಮಕ್ಕಳ ವಿರುದ್ಧವಾಗಿ ಜನರು ಮಾತನಾಡುವರಿದ್ದಾರೆ, ಶಪಿಸುವವರಿದ್ದಾರೆ, ಕೆಟ್ಟ ಕೆಟ್ಟ ಪ್ರಾರ್ಥನೆ ಏನು ಮಾಡುತ್ತದೆ. ಯಾವಾಗ ನೀವು ತನ್ನ ನಂಬಿಕೆ ದೃಢವಾಗಿ ನಿಂತುಕೊಂಡು ಕಡೆ ದರವಾಕ್ಕೆ ವಿಧರ ಹೋಗಿದ್ದಾರೆ, ಕರ್ತನ ಸಭೆ ಅನ್ನು ತಿರುಗಿದ್ದಾರೆ, ಡೆಫಿನೆಟ್ ಏನು ಅವರ ಯಾವ ಮಾತು ಯಾವ ಶಾಪ ಯಾವುದು ನಿಮಗೆ ಹಾನಿ ಉಂಟಂದೇವರು ನಿಮ್ಮನ್ನು ಕಾಪಾಡೋದು. ಎಂದಿಗೂ ಭಯಪಡಬೇಡಿರಿ. ನೀವು ಇಷ್ಟೇ ಮಾಡಬೇಕು, ಪ್ರಾರ್ಥನೆ ವಿಧೇಯತೆ ಸಭೆಯ ಅನ್ಯೋನ್ಯತೆ ನಂಬಿಕೆ ಸಾಗುವುದರೆ ಇದು ವಾಗ್ದಾನ ನಿಮ್ಮದಾಗಿದೆ. ಇನ್ನೊಂದು ವಾಗ್ದಾನ ನಾವು ನೋಡುತ್ತೇವೆ, ಕೀರ್ತನೆ 57 ಅದರಲ್ಲಿ 1ನೇ ವಾಕ್ಯ, ಸಾಮ್ 57 ವರ್ಸ್ 1. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನಿನ್ನ ಆಶ್ರಯ ಸ್ಥಾನವಲ್ಲವೇ, ಆಪತ್ತಲು ಕಳೆದು ಹೋಗುವ ತನಕ ನಿನ್ನ ಕರೆಕಲಮನ್ನು ಆಶ್ರಯಿಸಿಕೊಳ್ಳುವೇನು. ದಾವೀದನ ಪ್ರಾರ್ಥನೆ, ದೇವರೇ ಕರುಣಿಸು. ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಆಗಿದೆ. ಯಾವತ್ತಿಗೂ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಮೈನಸ್ ಮಾಡಬೇಡಿ, ಮಿಸ್ ಮಾಡಿ. ಏನು ಆಗ 1 ಗಂಟೆ ಪ್ರಾರ್ಥನೆ ನಿದ್ರೆ ಬೇಕೆ ತ್ಯಾಗ ಮಾಡಿ, ಊಟ ಬೇಕೆ ತ್ಯಾಗ ಮಾಡಿ, ಆದ್ಯಗೋಸ್ಕರ ನಿಮ್ಮ ತ್ಯಾಗ. ಆದರೆ ಪ್ರಾರ್ಥನೆ ಸಮಯ ಅತಿ ಪ್ರಾಮುಖ್ಯವಾಗಿದೆ. ಅದು ಎಂದಿಗೂ ನೀವು ಅದಕ್ಕೆ ನೀವು 2ನೇ ಸ್ಥಾನ ಕೊಡಬಾರದೆ, ಪ್ರಾರ್ಥನೆಗೆ ಪ್ರಥಮ ಸ್ಥಾನ ಕೊಡುವರಬೇಕು. ಆದಿತ್ಯರ ಸಭೆ ಸೇರಿ ಬಿಡಲಿಕ್ಕೂ ಪ್ರಥಮ ಸ್ಥಾನ ಕೊಡಬೇಕು. ದೇವರ ವಾಕ್ಯ ಓದೋದಕ್ಕೂ ವಿಧೇಯತೆ ಪಡೆದ ಆಗ ದೇವರು ಆಪತ್ತುಗಳು ಕಳೆದು ಹೋಗೋ ತನಕ ನಿಮಗೆ ತಗಲದೆ ನಿಮ್ಮನ್ನು ತನ್ನ ರೆಕ್ಕೆ ಮರಿಯಾದರೂ ಹೇಗೆ ಒಂದು ಕೋಳಿ ನಾವು ನೋಡ್ತೇವೆ, ತನ್ನ ಮರಿಗಳನ್ನು ಹೇಗೆ ತನ್ನ ಆ ಪಕ್ಕೆಯಲ್ಲಿ ಆ ಕೋಳಿ ತನ್ನ ರೆಕ್ಕೆಯಲ್ಲಿ ತನ್ನ ಮರಿಯನ್ನು ಹೇಗೆ ಆ ದೇವರು ನಿಮ್ಮ ತನ್ನ ರೆಕ್ಕೆ ಮರಿಯಲ್ಲಿ ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದನ್ನು ನೋಡುತ್ತೇವೆ. ಇನ್ನೊಂದು ವಾಗ್ದಾನವಿದೆ, ಕೀರ್ತನೆ 91 1ರಿಂದ 8ನೇ ವಾಕ್ಯ ತನಕ, ಸಾಮ್ 91 ವರ್ಸ್ 1 to 8. ಪರಾತ್ಪರನ ಮರೆ ಹೊಕ್ಕಿರುವನು ಸರ್ವಸ್ವ ಆಸೆಯಲ್ಲಿ ಸುರಕ್ಷಿತನಾಗಿರುವ ಮರೆ ಹೊಕ್ಕುವುದು. ಇದರ ಅರ್ಥ ಪ್ರಾರ್ಥನೆ ಮತ್ತು ವಿಧೇಯತೆ. ಅನೇಕರು ಕೆಲವರು ಖಾಲಿ ಒನ್ ವೇ ನೆನಪಿದ್ರೆ, ಯಾವಾಗಲೂ 2 ವೇ ಬೇಕು, 1 ವೇ ಇಲ್ಲ. ಪ್ರಾರ್ಥನೆ ಒಂದು ಆದರೆ 2ನೇದಾಗಿ ವಿಧೇಯತೆ. ಆಗದೆ ಪರಾತ್ಮನ ಮರೆ ಹೊಕ್ಕೊಂಡಿರ್ತೇನೆ, ಬರೀ ಪ್ರಾರ್ಥನೆ ಮಾತ್ರ ಅದ್ರ ಜೊತೆ ವಿಧೇಯರ ಹೋಗಿದರೆ ಅವರಿಗೆ ಸರ್ವ ಆಶ್ರಯ ದೇವರು, ಅವರು ಸರ್ವಸಾಗ ಸುರಕ್ಷಿತರಾಗುತ್ತಾರೆ. ಕೆಲವರು ತುಂಬ ಪ್ರಾರ್ಥನೆ ಮಾಡುತ್ತಾರೆ, ವಾಗ್ದಾರಿಕೆ ಮಾಡ್ತಾರೆ, ವಿಧೇಯತೆಯಲ್ಲಿದ್ದರೆ ಅವರಿಗೆ ಕೆಲವು ಘಟನೆಗಳು ಆಗ್ತವೆ. ಅದಕ್ಕೆ ನಿಮಗೆ ಯಾವುದೂ ಘಟನೆಗಳು ಬರದಂತೆ ಪ್ರಾರ್ಥನೆ ವಿಧೇಯತೆ ಆಗುವಾಗ ಸುರಕ್ಷಿತರಾಗ್ತೀರಿ. 2ನೇ ನಾನು ಇವನಿಗೆ ನಿನ್ನ ಸರನನ್ನು ನಾನು ಜರುಗೋ ನಾನು ಬರೆದು ನನ್ನ ದೇವರಿಂದ ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆ ಸಹಿತ ಇವತ್ತು ನಾನಾ ವಿಧದ ಬಲೆ ಹಾಕಿ ವಿಶ್ವಾಸಿಗಳನ್ನು ಪಾಪದಿಸ್ಲಿಕ್ಕೆ ಅವನು ಬೇಟೆ ಮಾಡಿದೆ. ಆದರೆ ದೇವರು ಯಾರು ಪ್ರಾರ್ಥನೆ ಮಾಡುತ್ತಾರೋ ವಾಕ್ಯವಿದೆ ಅವರದ್ದು ಆ ಬೇಟೆ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಯಾವ ಮರಣಕರ ವ್ಯಾಧಿಯು ನಿಮ್ಮನ್ನು ಮುಟ್ಟದಂತೆ ದೇವರನ್ನು ಕಾಪಾಡುವನಾಗಿದ್ದಾನೆ. 4ನೇ ಆತ ನಿನ್ನನ್ನು ತನ್ನ ರೆಕ್ಕೆಗೆಲ್ಲ ನಿಮ್ಮ ದೇವರು ತನ್ನ ರೆಕ್ಕೆ ನಿಮ್ಮನ್ನು ಒದಗಿಸ್ತಾನೆ. ಆದ ಪಕ್ಕೆಲ್ಲ ಮರಣ ಆಶ್ರಯಗಳಿವೆ, ಆದ ಸತ್ಯತೆಯೇ ನಿನಗೆ ಕೇಡು ಗುರುಂದರೆ ಆ ದೇವರ ವಾಕ್ಯ ಮಾತನಾಡುವುದು ಸಹ ಅತಿ ಅಗತ್ಯವಾಗಿದೆ. ಯಾವಾಗಲೂ ಪೇತ್ರನೇ ಪೇತ್ರ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 1 Peter 3:10. ಜೀವದಲ್ಲಿ ಸಂತೋಷ ಪಡಬೇಕಾ, ಸೂರ್ಯನ ನೋಡಿದ ಇಷ್ಟವಲ್ಲೂ ತನ್ನ ನಾಲಿಗೆಯಲ್ಲಿ ಕೆಟ್ಟದನ್ನು ಮಾತನಾಡಂತೆ ಒಳ್ಳೆಯದನ್ನೇ ಮಾತನಾಡಬೇಕು. ಇದು ಯಾಕಂದರೆ ನಾನು 18ನೇ ಅಧ್ಯಾಯದಲ್ಲಿ 20
21 ವಾಕ್ಯ, Proverbs chapter 18 verse 20 and 21. ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ಜೀವನ ಮರಣಗಳು ನಾಳಿಗೆ ವಸನ ಪ್ರಿಯದ ಫಲವನ್ನು ಅನುಭವಿಸುವರು. ಹಾಗಾದರೆ ಪ್ರಿಯರೇ, ನಿಮಗೆ ಪ್ರಿಯರೇ ದೇವರು ನಿಮ್ಮನ್ನು ಕಾಪಾಡಬೇಕು. ಬೇಕಾದರೆ ನೀವು ಬರೀ ಪ್ರಾರ್ಥನೆ ಮಾಡೋದು, ವಿಧೇಯರಾಗುವುದು ಅಷ್ಟೇ ಅಲ್ಲದೆ ನಿಮ್ಮ ಬಾಯಿಯಿಂದ ದೇವರ ವಾಗ್ದಾನಗಳನ್ನು ಮಾತನಾಡುವವರಾಗಬೇಕು. ಪ್ರಿಯರೇ, ಬೆಳಗ್ಗೆಯಿಂದ ಸಾಯಂಕಾಲ ಮಾತನಾಡುವಬೇಕು. ಎಂದಿಗೂ ಪೇಪರ್ ನ್ಯೂಸ್ ನೋಡಿಕೊಂಡು ಆ ಅಪಘಾತ ಸುದ್ದಿ ಕೇಳಿರೋ ಅಪಘಾತ ಬಗ್ಗೆ ಮಾತನಾಡಬಾರ್ದು, ಮರಣದ ಬಗ್ಗೆ ಮಾತನಾಡಬಾರ್ದು, ವ್ಯಾಧಿನ ಅದೇ ಬದಲಾಗಿ ವಾಗ್ದಾನಗಳಷ್ಟು ಮಾತನಾಡುತ್ತಾರೋ ಆ ವಾಗ್ದಾನ ಪ್ರಿಯರೇ ಅದು ಬೀಜವಾಗಿದೆ. ಆ ಬೀಜ ಅದು ಮೊಳಕೆ ಬರುತ್ತೆ. ನೀವೇನು ಮಾತನಾಡ ಅದೇ ರೀತಿಯಲ್ಲಿ ಅದು ನಿಮಗೆ ಆಶೀರ್ವಾದವನ್ನು ಶುಭವನ್ನು ತರ್ತದೆ. ಅದೇ ನಿಮ್ಮ ಬಾಯಲ್ಲಿ ನೀವು ಮರಣ ಬಗ್ಗೆ ಮಾತನಾಡಿದರೆ, ಅಪಘಾತದ ಬಗ್ಗೆ ಮಾತನಾಡಿದ್ರೆ ಹಾಗೆ ನಿಮಗೆ ರಿಟರ್ನ್ ಬರ್ತದೆ. ಅದಕ್ಕೆ ಪ್ರಿಯರೇ ಜಾಗರೂಕರಾಗಬೇಕು, ನಿಮ್ಮ ಬಾಯಿಯನ್ನು ಕಾಪಾಡಬೇಕು. ಪ್ರಿಯರೇ ಅದಕ್ಕೆ ಆತನ ಸತ್ಯ ದೇವರ ವಾಕ್ಯವು ನಿಮಗೆ ಕೇಡು ಗುಣಾಗಿದೆ ಎಂಬುದರಲ್ಲಿ ದಾವೀದ ಹೇಳ್ತಾನೆ. 5ನೇ ವಾಕ್ಯ, ಈರುಳ್ಳಿ ಬಯಟು ಯಾವುದಕ್ಕೂ ಆಗಲಿ ಆರಿಬರ ಬಾಣಕ್ಕೂ ಕತ್ತೆ ಸಂಚಿಸಿದ ವಿಪತ್ತಿಗೂ ಆನೆಗಳ ಮಧ್ಯೆ ಕೇಳಿಗೂ ಅಂಜ ಕಾರಣವಿಲ್ಲ, ಎಂದಿಗೂ ಹೆದರಬಾರದು. ಪ್ರಿಯರೇ ಯೋಬನು ಪ್ರಿಯರೇ ಪುಸ್ತಕ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ನೋಡ್ತೇವೆ, ಯಾಕೆ ಯೋಬನ ಮಕ್ಕಳಿಗೆ ಸಡನ್ನಾಗಿ ಆ ದುರ್ಘಟನೆ ಯಾಕೆ ಬಂತು? ಒಂದು ಪ್ರಶ್ನೆಗೆ ಉತ್ತರ. 2ನೇ ಪ್ರಶ್ನೆ, ಯಾಕೆ ಯೋಬನ ಮನೆ ಎಲ್ಲ ಬಿದ್ದು ಹೋಯಿತು? 2ನೇ ಪ್ರಶ್ನೆಗೆ ಉತ್ತರ. ಕಾರಣ ಅಂದರೆ ಯೋಬನಲ್ಲಿ ಭಯವಿತ್ತು. ಪ್ರಿಯರೇ ಅದೇ ಯೋಬ ಮುರಿಪದೆ ಅವನಿಗೆ ಭಯಪಟ್ಟಾಗ ಆಗಿದೆ. ಎಂದಿಗೂ ಯಾವತ್ತಿಗೂ ಪ್ರಿಯರೇ ನೀವು ಭಯ ಪಡಬಾರದು. ಯಾವಾಗ ನೀವು ಭಯ ಪಡುತ್ತೀರೋ ಮತ್ತು ಭಯದ ಕೆಲವು ಆ ಭಯದ ಮಾತನ್ನು ಮಾತನಾಡಿದೆ, ಭಯ ಬಂದ ಕೂಡಲೇ ದೇವರೇ ಅವನಿಗೆ ಮಕ್ಕಳ ಮೇಲೆ ಭಯ ಇತ್ತಾಗ ಮಕ್ಕಳು ಪಾಪ ಮಾಡುತ್ತಿದ್ದರು, ಅವನ ಮಕ್ಕಳು ಅವನು ಪ್ರೇರಣೆ ಮಾಡ್ತಿದ್ದರು, ಆದರೂ ಸಹ ಭಯ ಇದ್ದ ನಿಮಿತ್ತಗೆ ಆ ಮಕ್ಕಳಿಗೆ ಆ ದುರ್ಘಟನೆ ಬಂತು ತನ್ನ ಮನೆ. ಅದು ಎಂದಿಗೂ ಯಾವತ್ತಿಗೂ ಪ್ರೇಮಿಗೆ ಯಾವ ಭಯ ಬರಬಾರದು ಪ್ರೇರೆ. ಅದಕ್ಕೆ ಪ್ರೇರೆ ಎಲ್ಲಿ ಹೇಳ್ತದೆ, ಈರುಳ್ಳಿ ಬಯೋಟಿಸ್ ಯಾವುದೊಂದು ಇರಲಿ ಪ್ರೇರೆ ಬಯೋಟಿಸ್ ಯಾವುದಕ್ಕೂ ನೀವು ಭಯ ಪಡಬಾರ್ದು. ಅವ್ರ ಬಾಣಕ್ಕೂ ಕಂತ ಆನ ಬಂದ ಕಡೆ ಅಂಜಬಾರದು. ನೀವು ಅಂಜುವುದಾದರೆ ಸೈತಾನನ್ನು ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಪ್ರಿಯರೇ ಯಾವತ್ತಿಗೂ ಭಯ ಪಡಬಾರದು. ಎಲ್ಲ ಸಮಯದಲ್ಲಿ ನೀವು ಮಾತನಾಡಬೇಕು. 2:1 ವಾಕ್ಯ, ದೇವರನ್ನ ಕೊಟ್ಟ ಆತ್ಮ ಏಡಿನ ಆತ್ಮ ಅಲ್ಲ, ಬಲ ಪ್ರೀತಿ ನಾನು ಕೊಟ್ಟಿದ್ದನ್ನು ಮಾತನಾಡಬೇಕು. ಮತ್ತು 1:4 ವಾಕ್ಯದ, ಈ ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರೋ ಅತಿ ಶ್ರೇಷ್ಠನಾದ ಯೇಸು ಕ್ರಿಸ್ತನು ನನ್ನ ಒಳಗಿದ್ದಾನೆ ಪವಿತ್ರ. ಈ ರೀತಿ ಮಾತನಾಡಬೇಕು. ಯಾವತ್ತಿಗೂ ಪ್ರಯಾಣ ಮಾಡುವಾಗಲೂ ಯಾವತ್ತಿಗೂ ಯಾವ ಸಂಗತಿ ಅಂಜಬಾರದು ಪ್ರೇರೆ. ಅಂಜುವುದಾದರೆ ಸಹಿತ ಅಟ್ಯಾಕ್ ಮಾಡ್ತಾರೆ. ಅಂಜಬಾರಕ್ಕೆ ದೇವರು ನಿಮ್ಮ ಸಂಗಡ ಇದ್ದಾನೆ ನಂಬುವರಬೇಕು. ಅದಕ್ಕೆ ಆ ವಾಗ್ದಾನ ಮಾತನಾಡುವವರು ಆಗಬೇಕು ಪ್ರೇರೆ. ಏನ ವಾಕ್ಯ ನೋಡ್ತೇವೆ, ನಿನ್ನ ಮಗಳು 1000 ಜನರು ನಿನ್ನ ಬಳಿ 10 ಜನ ಸತ್ತು ಬಿದ್ದು ನಿನಗೇನು ತಟ್ಟದು ಪ್ರೇ. 100 ಹೆದರಬೇಡಿರಿ ಪ್ರೇ. ನೀವು ಎಷ್ಟೂ ಪ್ರೊಟೆಕ್ಷನ್ ಮಾಡಿದರೂ ಸಹ ದೇವರು ಕಾಪಾಡಿದ್ದರೆ ಯಾವ ವಸ್ತು ನಿಮಗೆ ಕಾಪಾಡಾದಾಗೆ ವಾಗ್ದಾನ ನಂಬಿ, ನಿನ್ನ ಮಗಳು 1000 ಜನರು ನಿಮ್ಮ 10 ಜನ ಸತ್ತು ಬಿದ್ದರು, ಯಾವ ರೋಗವು ನಿನ್ನ ಮುಟ್ಟುವುದಿಲ್ಲ ಅಂತ ಇನ್ನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿನಿತ್ಯ ಎಂಬುದೇ ಸಾಕ್ಷಿಯಾಗಿರುವಷ್ಟೇ. ನೀವು ಸಾಕ್ಷಿಯಾಗಿದೆ. ಯಾರು ದುಷ್ಟರು, ಯಾರು ದೇವರ ವಾಕ್ಯಕ್ಕೆ ಅವಿಧರಾಗ್ತಾರೋ, ಯಾರು ಪ್ರಾರ್ಥನೆ ಮಾಡಿದರೋ, ಯಾರು ಆದಿತ್ಯರ ಸಭೆಗೆ ನಂಬಿಕೆ ಅವರಿಗೆ ದಂಡನೆ ಬರ್ತದೆ, ಕಷ್ಟ ಬರಬಹುದು, ದುರ್ಘಟನೆ ಬರಬಹುದು, ಸಮಸ್ಯೆ. ಅದಕ್ಕೆ ಆಗದಾಗೆ ನೀವೇನು ಮಾಡಬೇಕು, ಪ್ರಾರ್ಥನೆ ವಿಧೇಯತೆ ಆದಿತ್ಯರ ಆರಾಧನೆಯಲ್ಲಿ ಸಭೆ ಸೇರಿಯುವುದರಲ್ಲಿ ನಂಬಿಕೆ ಸಾಗುತ್ತದೆ. ಈ ವಾಗ್ದಾನ ನಿಮ್ಮದಾಗಿದೆ. ದೇವರು ನಿಮ್ಮನ್ನು ತಂದ ಕಾಪಾಡುವವನು ಆಗಿದ್ದಾನೆ. ಈಗ 4ನೇ ಸಂಘ ನೋಡ್ತೇವೆ, ನಾವು ದಿನಾಲು ಸೈತನೊಡನೆ ಯುದ್ಧವನ್ನು ಮಾಡಲಿಕ್ಕೆ ಕಲಿದುಕೊಳ್ಳುವವರು ಆಗಬೇಕು. ಇದು ಅತಿ ಅಗತ್ಯವಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-18 ವಾಕ್ಯ ತನಕ. ಎಫೆಸಸ್ 6:12-18. ನಾವು ಹೋರಾಡುವುದು ಮನುಷ್ಯರ ಮಾತ್ರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವ ದಿವಸದಲ್ಲಿ ಆ ವೇದಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ
ದೇವರು ದಾರಿಪದ ಸರ್ವ ಆಯುಧ ತೆಗೆದುಕೊಳ್ಳಿರಿ. ಇಲ್ಲಪ್ಪ ಅತಿಸ್ಬಿಡ್ತಾರೆ, ನೀವು ಪ್ರತಿದಿನ ಪ್ರೇಮ ಗೊತ್ತಿರಬೇಕು, ಸೈತನೊಟ್ಟಿಗೆ ಓಟ ಮಾಡಿ ಉಂಟು, ಅದಕ್ಕೆ ಓಟ ಮಾಡಲಿಕ್ಕೆ ಉಂಟು ಎಂಬುದು ಏನು ಮಾಡಬೇಕು, ದೇವ್ರ ದಾರಿಪದ ಆಯುಧಗಳನ್ನು ಧರಿಸಿಕೊಂಡರೆ ಮಾತ್ರ ಈ ವಾಗ್ದಾನಗಳು ನಿಮಗೆ 100% ನಿಮ್ಮದಾಗುತ್ತವೆ. ಅದಕ್ಕೆ ದೇವರು ಆಯುಧ ಕೊಟ್ಟಿದೆ. ಅದನ್ನು 7 ಆಯುಧಗಳುಂಟು ಪ್ರೇ. ಒಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಆಯುಧ ಅದು ನಮಗೆ ಸತ್ಯವನ್ನು ನಡುಕಟ್ಟಿಕೊಳ್ಳಬೇಕು. ಅದರ್ಥವೇ ಹೆಚ್ಚೆಚ್ಚಾಗದೇ ವಾಕ್ಯನು ಆಗಲು ಓದಿಕೊಂಡು ವಾಕ್ಯದಿಂದ ಮನಸ್ಸು ತುಂಬಿಸುವರಾಗಬೇಕು. ಆಗ ಸತ್ಯ ನಡುಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಸತ್ಯ ಮನಸ್ಸಲ್ಲಿ ಭಯ, ಕೆಟ್ಟ ಆಲೋಚನೆ, ನಿರಾಸೆ ತರಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ ಪ್ರೇರೆ. 2ನೇ ಆಯುಧ ನೀತಿ ವಚನವನ್ನು ಧರಿಸಿಕೊಳ್ಳಬೇಕು. ಅದು ಅರ್ಥ ದೇವರ ವಾಕ್ಯಕ್ಕೆ, ಪ್ರತಿಯೊಂದು ದೇವರ ವಾಕ್ಯಕ್ಕೆ ಅದು ವಿಧೇಯರಾಗಬೇಕು. 3ನೇ ಆಯುಧವಾಗಿದೆ ಸಮಾಧಾನದ ವಿಷಯದ ಸುವಾರ್ತೆ ತಿಳಿಸಲಿ ಸಿದ್ಧವಾದ ಮನಸ್ಸು ಬೇಕಾದ ಮೆಟ್ಟಿಗೆ ನಿಲ್ಲಬೇಕು. ಅದರ್ಥವಾದೆ ದಿನಾಲು ಸೇವೆ ಮಾಡಲಿಕ್ಕೆ ಅವಕಾಶ, ದೇವರ ಸೇವೆಯನ್ನು ಆಸಕ್ತಿಯಿಂದ ಮಾಡುವರಬೇಕು. ಸುವಾರ್ತೆ ಕೊಡಲಿಕ್ಕೆ ನೀವು ಯಾವುದೇ ರೆಡಿ ಇರಬೇಕು ಪ್ರೇರೆ. 4ನೇ ಆಯುಧವಾಗಿದೆ 16ರ ವಾಕ್ಯ, ನಂಬಿಕೆ ಗುರಿಯನ್ನು ಇಟ್ಟುಕೊಳ್ಳಿರಿ. ಅದು ನೀವು ಕೆಡು ಅಗ್ನಿ ಬಾಂಡ ಆಸಕ್ತರಾಗುರಿ. ಸೈತನ ಮನಸ್ಸಿಗೆ ಕೆಟ್ಟ ಆಲೋಚನೆ ತರುವಾಗ, ಭಯ ತರುವಾಗ ಇಮಿಡಿಯೇಟ್ ಏನು ಮಾಡಬೇಕು, ದೇವರ ವಾಗ್ದಾನವನ್ನು ಮಾತನಾಡಿಕೊಂಡು ಕೆಟ್ಟ ಆಲೋಚನೆಗಳು ಅದು ನಂದಿಸಬೇಕು. ಅದು ಬಾಯಿಂದ ಮಾತಾಡಬೇಕು. ಸಹಿತ ನಿಮಗೆ ಅಪನಂಬಿಕೆ ತರುವಾಗ ವಾಗ್ದಾನ ಮಾತನಾಡಿ, ಬಾಯ ತರೋದು ದೇವರ ವಾಗ್ದಾನ ಎಷ್ಟು ಮಾತನಾಡಿದ್ರು ಹಾಗೆ ಸಹಿತ ಎಲ್ಲ ಅಗ್ನಿ ಬಾಣಗಳನ್ನು ನಂದಿಸಬೇಕಾದ್ರೆ ನಿಮ್ಮ ಬಾಯಿಂದ ವಾಗ್ದಾನಗಳನ್ನು ಮಾತನಾಡಲಿಕ್ಕೆ ಕಲಿತುಕೊಳ್ಳಬೇಕು. ಇದು ನಂಬಿಕೆ ಗುರಾಣಿ ಆಗಿದೆ. 15ನೇ ವಾಕ್ಯದಲ್ಲಿ ಇದನ್ನು ರಕ್ಷಣೆ ರಸ್ತನ್ನು ಇಟ್ಟುಕೊಳ್ಳಬೇಕು. ದೇವರ ವಾಕ್ಯನ ಆಳವಾಗಿ ಧ್ಯಾನ ಮಾಡಬೇಕು. ಎಷ್ಟು ಧ್ಯಾನ ಮಾಡೋದು ಅಷ್ಟು ನಿಮ್ಮ ಮನಸ್ಸು ಗಟ್ಟಿಯಾಗ್ತದೆ. ನಿಮ್ಮ ಮನಸ್ಸು ನಿರೀಕ್ಷಿತ ಆಗ ಯಾವತ್ತೂ ನಿಮ್ಮ ಮನಸ್ಸು ಸೋತು ಹೋಗುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ, ಕುಂದಿ ಹೋಗುವುದಿಲ್ಲ ಪಡೆ ವಾಕ್ಯನ ಧ್ಯಾನ ಮಾಡಬೇಕು. ಈ 5 ಆಯುಧಗಳು ಪಡೆ ನಿಮ್ಮನ್ನು ಸಂರಕ್ಷಣೆ ಮಾಡಿದ ಆಯುಧವಾಗಿದೆ. 6ನೇ ವಾಗಿದೆ 15ನೇ ವಾಕ್ಯದಲ್ಲಿ ಪವಿತ್ರ ಕೊಡುವ ದೇವರ ವಾಕ್ಯ ಕತ್ತಿ ನೀಡಿರಿ. ಪರಿ ದೇವರ ಆತ್ಮನ್ನು ನಿಮಗೆ ಸೈತನೊಟ್ಟಿಗೆ ಹೋರಾಟ ಮಾಡಲಿಕ್ಕೆ, ಅದು ಸೈತನ ಶೋಧನೆ ತರುವಾಗ, ಪಾಪಕ್ಕೆ ಬರುವಾಗ ಪವಿತ್ರ ನಿಮಗೆ ವಾಕ್ಯವನ್ನು ಜ್ಞಾಪಕ ತರುತ್ತಾರೆ. ರೇಮ ವಾಕ್ಯ ನಿಮಗೆ ಆ ಏನು ದೇವರ ನಿಮಗೆ ವಾಕ್ಯ ಕೊಡುತ್ತಾನೋ, ಆ ಪ್ರವಾದನೆ ಆಗ್ಬೋದು, ಕನಸು ಆಗ್ಬೋದು ಅಥವಾ ವಾಕ್ಯದ ಅದನ್ನು ಪದೇ ಪದೇ ಮಾತನಾಡುವಾಗ ಸೈತಾನನಿಗೆ ಈ ಬೇಕತ್ತಿ ನೀವು ಉಪಯೋಗ ಮಾಡುತ್ತೀರಿ, ಆಗ ಅದು ಸಂಪೂರ್ಣ ಸೋತೋಗ್ತದೆ, ಅದು ಓಡಿ ಹೋಗ್ತೀನಿ ಮಂದಲಿಕ್ಕೆ ಅವನಿಗೆ ಆಗುವುದಿಲ್ಲ. 7ನೇ ಆಯುಧವಾಗಿದೆ 15ನೇ ವಾಕ್ಯ, ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಬೇಕು. ಪವಿತ್ರ ಪ್ರಾರ್ಥನೆ ನೀವು ಎಲ್ಲ ಸಮಯದಲ್ಲಿ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಬೇಕು, ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡುವರಾಗಬೇಕು, ಸಭೆಯಾಗಿ ಆದಿತ್ಯರ ಸೇರಿರಬೇಕು, ಸಭೆಗೂ ಎಲ್ಲ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿಕೊಂಡು ಪ್ರಾರ್ಥನೆ ಮಾಡುವಾಗ ಬರೀ ಈ 2 ಆಯುಧ. ಒಂದು ಆಗಿದೆ ದೇವರ ಕೊಡೋ ಈ ಬೈಕತ್ತಿ ಇದು 2 ಆಯುಧವಾಗಿದೆ. ಸೈತನ ಪರಿಪೂರ್ಣ ಸೋಲಿಸುವ ಆಯುಧವಾಗಿವೆ, ಸೈತನನ್ನು ಓಡಿಸಿ ಬಿಡುವ ಆಯುಧವಾಗಿದೆ. 5 ಆಯುಧಗಳು ಬರೀ ಸತ್ಯ ನಡುಕೊಟ್ಟು, ನೀತಿ ಮೋಸ ಕವಸ, ಸಮಾಧಾನ ಸುವಾರ್ತೆ ತಿಳಿಸಿದ್ದ ಒಂದು ಮನಸ್ಸು ಕೆಳಗಳು, ನಂಬಿಕೆ ಗುರಾಣಿ, ರಕ್ಷಣೆ ಶಿರಸ್ತಾನ. ಈ 5 ಆಯುಧಗಳು ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ, ಸೈತ ಅಟ್ಯಾಕ್ ಮಾಡುವ ಸಂರಕ್ಷಣೆ ಮಾಡಲಿಕ್ಕೆ ಕೊಡಬೇಡಿ. ಈ 7 ಆಯುಧಗಳಿದ್ದಾರೆ. ಈ ವಾಗ್ದಾನವು ನಿಮಗೆ ಆಗಿದೆ. ದೇವರು ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ತೀರಿ. ದೇವರು ನಿಮ್ಮ ಸಂಗಡ ಇದ್ದುಕೊಂಡು ಯಾವುದೇ ಕೇಡು ನಿಮ್ಮ ಮುಟ್ಟದಂತೆ ನಿಮ್ಮನ್ನು ಆತ ಸುರಕ್ಷಿತವಾಗಿ ಕಾಪಾಡ್ತಾನೆ ಎಂಬುದಾಗಿ ಈ ವಾಗ್ದಾನ ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರಿಗೆ ನಾಮದಲ್ಲಿ ನಾವು ಸ್ತೋತ್ರ ಕೊಂಡಾಡ್ತೇವೆ. ಪ್ರತಿಯೊಬ್ಬ ಮಕ್ಕಳನ್ನು ನೀವು ವಾಕ್ಯದ ಮೂಲಕ ಬಲಪಡಿಸಿದಿ. ಅದು ಯಾವ ರೀತಿಯಲ್ಲಿ ನಿನ್ನ ಮರೆ ಹೊಕ್ಕುವುದು, ನಿನ್ನ ಆಶ್ರಯ ಪಡೆದುಕೊಳ್ಳುವುದು ಎಂಬ ಈ ಸಂಗತಿ ಪ್ರತಿಯೊಬ್ಬರು ಈ ಪ್ರಕಾರ ದೇವ ನಿನ್ನ ಸನ್ನಿಧಾನದಲ್ಲಿ, ಪ್ರಾರ್ಥನೆಯಲ್ಲಿ, ವಿದ್ಯೆಯಲ್ಲಿ, ಆರಾಧನೆಯಲ್ಲಿ, ಸಭೆಯಲ್ಲಿ ನಂಬಿಕೆಸ್ತರಾಗಿಕೊಂಡು ನಿನ್ನ ಸಂರಕ್ಷಣೆ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಂದು ಕೃಪೆಯನ್ನು ಕೊಡಬೇಕು. ಪ್ರತಿಯೊಬ್ಬರನ್ನು ಎಲ್ಲ ಅಪಘಾತ, ದುರ್ಮರಣ, ದುರ್ಘಟನೆ, ವ್ಯಾಧಿನ ರಕ್ಷಣೆ ಕಾಪಾಡಬೇಕು ಎಂದು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ನೋಡುವ ಪ್ರತಿಯೊಬ್ಬ ಸಂಘಟನೆಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್.